ನಮಸ್ತೆ ಸ್ನೇಹಿತರೆ, NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ಗೆ ಸ್ವಾಗತ. ಸೊ ನಾವು ಈ ವಿಡಿಯೋ ಸೆಷನಲ್ಲಿ KS ಎಕ್ಸಾಮ್ 27 ಏನು ನಡೆದಿತ್ತು ಅದರಲ್ಲಿ ಪೇಪರ್ 2 ಬರುವಂತಹ ಸೈನ್ಸ್ ಸಬ್ಜೆಕ್ಟ್ ಏನಿದೆ, ಅದರಲ್ಲಿ ಬಯೋಲಜಿ, ಫಿಸಿಕ್ಸು, ಕೆಮಿಸ್ಟ್ರಿ, EVS ಆ್ಯಂಡ್ ಟೆಕ್ನಾಲಜಿ ಏನಿದೆ ಆ ಕ್ವಶನ್ಸ್ನ ನಾನಿಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ಇದ್ರ ಮುಂಚಿಂದು ಏನು ಪೇಪರ್ 1ನಲ್ಲಿ ಡಿಸ್ಕಸ್ ಮಾಡಿದ್ದಲ್ವ 1 to 50 ಕ್ವಶನ್ಸಲ್ಲಿ, ಅದರಲ್ಲಿ ನೊಬೆಲ್ ಪ್ರೈಸ್ಗೆ ವ್ಯಾಕ್ಸಿನ್ ಯಾವುದು ಕಂಡುಹಿಡ್ದಿದ್ದಾರಪ್ಪ ಅಂತಂದರೆ COVID-19ಗೆ. ಸೊ ಅದು ರಾಂಗ್ ಆಗಿತ್ತು, ಅದನ್ನು ಇಲ್ಲಿ ಕರೆಕ್ಷನ್ ಮಾಡ್ಕೊಳ್ಳಿ ನೀವು. ಆ್ಯಂಡ್ ಫಸ್ಟ್ ಕ್ವಶನ್ನ ಇಲ್ಲಿ ನಾವು ನೋಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗನ್ಸ್ ಈಸ್ ನಾಟ್ ಕನ್ಸಿಡರ್ಡ್ ಟು ಬಿ ಇಮ್ಯುನಾಲಜಿಕಲಿ ಇಂಪಾರ್ಟೆಂಟ್ ಆರ್ಗನ್ ಅಂತ ಇದೆ. ಸೊ ಇಲ್ಲಿ ಫಸ್ಟ್ ನಾವೇನು ಅರ್ಥ ಮಾಡ್ಕೋಬೇಕು ಅಂತ ಅಂದರೆ, ಇಮ್ಯುನಾಲಜಿಕಲಿ ಇಂಪಾರ್ಟೆಂಟ್ ಅಂತ ಅಂದ್ರೆ ಏನು, ಒಂದು ಇಮ್ಯುನಾಲಜಿ ಸಿಸ್ಟಮ್ ಏನಿದೆ, ಅದು ಇಮ್ಯೂನ್ ಸಿಸ್ಟಮ್ ಏನಿದೆ ಅದು ಕರೆಕ್ಟಾಗಿ ಫಂಕ್ಷನ್ ಆಗಬೇಕು ಅಂದರೆ ನಮಗೆ ಯಾವ್ಯಾವ ಆರ್ಗನು ತುಂಬ ಇಂಪಾರ್ಟೆಂಟು ಅನ್ನೋದು ಇಲ್ಲಿ ಕೇಳ್ತಿದ್ದಾರೆ. ಯಾವುದಪ್ಪ ನಮ್ಗೆ ಇಲ್ಲಿ ಇಂಪಾರ್ಟೆಂಟು ಅಂತಂದರೆ ಬೋನ್ ಮ್ಯಾರೋ, ಥೈಮಸ್, ಸ್ಪ್ಲೀನ್. ಇದ್ರ ಜೊತೆಗೆ ಇನ್ನೊಂದು ಏನಂತಂದರೆ ಲಿಂಪ್ ನೋಟ್ಸ್ ಅಂತ ಬರುತ್ತೆ ಗೊತ್ತಾ, ಲಿಂಪ್ ನೋಟ್ಸ್ ಆಗಿರ್ಬೋದು, ಮತ್ತು ಮ್ಯೂಕಸ್ ಮೆಂಬ್ರೇನ್ ಆಗಿರ್ಬೋದು, ಸ್ಕಿನ್ ಇರ್ಬೋದು, ಇದೆಲ್ಲನೂ ಕೂಡ ನಮಗೆ ಇಮ್ಯೂನ್ ಸಿಸ್ಟಮ್ಗೆ ತುಂಬ ಹೆಲ್ಪ್ ಆಗುವಂಥದ್ದು. ಅದ್ರ ಜೊತೆಗೆ ಸೆಂಟ್ರಲ್ ನರ್ವಸ್ ಸಿಸ್ಟಮು ಕೂಡ ಹೌದು. ಇವಿಷ್ಟು ಕೂಡ ನಮಗೆ ಇಮ್ಯುನಾಲಜಿಕಲ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ, ಆದರೆ ಸ್ಪ್ಲೀನ್ ಅಲ್ಲ. ಸೊ ಕ್ವಶನಲ್ಲಿ ಏನು ಕೇಳಿದರೆ ಯಾವುದು ಅಲ್ಲ ಅಂತ ಕೇಳಿರುವಂಥದ್ದಲ್ವ. ಸೊ ಆನ್ಸರ್ ಯಾವುದಾಗುತ್ತೆ, ಆಪ್ಷನ್ 4. ಸೊ ಇನ್ನೊಂದೇನು ಹೇಳಬೇಕು ಅಂತ ಅಂದರೆ, ಇವಾಗ ಹೇಗೂ KS ಎಕ್ಸಾಮ್ ಆಯಿತು, KSಗೆ ಪ್ರಿಪೇರ್ ಆಗೋರು PDO ಕೂಡ ಅಪ್ಲಿಕೇಶನ್ ಹಾಕಿರ್ತೀರ. ಸೊ KS ಜೊತೆ PDO ಮಾಡ್ಕೋಬೇಕು ಅಂತ ಇರೋರು PDOಗೆ ಹೊಸ ಬ್ಯಾಚ್ ಕೂಡ ಶುರುವಾಗಿದೆ. ನಿಮಗೆ ಇದರಲ್ಲಿ ಕ್ಲಾಸಸ್ಸು, ಟೆಸ್ಟ್ ಸೀರೀಸ್ ಕೂಡ ಅವೈಲಬಲ್ ಇದೆ. ಆ್ಯಂಡ್ ಇನ್ನೊಂದೇನು ಹೇಳಬೇಕಂದ್ರೆ ಫ್ಲೆಕ್ಸಿಬಲ್ ಇದೆ ಕ್ಲಾಸಸ್ಸು ಅಂತ. ಅಂದರೆ ನಿಮಗೆ ಆಫ್ಲೈನ್ ಬೇಕಂದ್ರೆ ಆಫ್ಲೈನು ಸಿಗುತ್ತೆ, ಆನ್ಲೈನ್ ಬೇಕಂದ್ರೆ ಆನ್ಲೈನಲ್ಲಿ ನಿಮಗೆ ಲೈವು ಸಿಗುತ್ತೆ ಮತ್ತು ರೆಕಾರ್ಡೆಡು ಸಿಗುತ್ತೆ. ನಿಮ್ಗೆ ಯಾವುದು ರಿಕ್ವೈರ್ಮೆಂಟ್ ಇದೆ ಅದಕ್ಕೆ ನೀವು ಹೋಗ್ಬೋದು. ಆ್ಯಂಡ್ ಟೆಸ್ಟ್ ಸೀರೀಸ್ ನಾನು ಆಲ್ರೆಡಿ ಸಿಲೆಬಸ್ ಕಂಪ್ಲೀಟ್ ಮಾಡಿದ್ದೀನಿ. KSಗೆ ನಾನು ತುಂಬ ಚೆನ್ನಾಗಿ ಓದಿದ್ದೆ. ಸೊ ನನಗೆ ಟೆಸ್ಟ್ ಸೀರೀಸ್ ಮಾತ್ರ ಸಾಕು ಅನ್ನೋರಿಗೆ ಟೆಸ್ಟ್ ಸೀರೀಸ್ ನಿಮಗೆ ಆಫ್ಲೈನು, ಆನ್ಲೈನು ಅಥವಾ ನಿಮಗೆ ಕೊರಿಯರ್ ಬೇಕು ಅಂತಂದ್ರೂ ಕೂಡ ನಾವು ನಮ್ಮ NCG ಸಂಸ್ಥೆಯಿಂದ ನಾವು ಕಳಿಸ್ಕೊಡೋ ಅಂಥದ್ದು. ಟೆಸ್ಟ್ ಸೀರೀಸಲ್ಲಿ ನಿಮಗೆ ಸಿನಾಪ್ಸಿಸ್ ಕೂಡ ಸಿಗುತ್ತೆ. ಸೊ GK ಸಬ್ಜೆಕ್ಟು ಇದೆ, ಕಮ್ಯುನಿಕೇಷನ್ ಪೇಪರು ಇದೆ, ಅದ್ರ ಜೊತೆ ಕರೆಂಟ್ ಅಫೇರ್ಸ್ ಕೂಡ ಸಿಗ್ತಾ ಹೋಗುತ್ತೆ ಟೆಸ್ಟ್ ಸೀರೀಸ್ಗೆ. ಯಾರ್ಯಾರು PDOಗೆ ಅಂತ ಪ್ರಿಪೇರ್ ಆಗ್ತಿದ್ದೀರಾ, ಸೊ ಅವ್ರು ನೀವೇನು ಮಾಡಬೇಕಾಗತ್ತೆ ಅಂತಂದರೆ, ಈಗ ನಿಯರ್ಲಿ ನಿಮಗೆ 2 to 3 ಮಂತ್ಸ್ ಸಿಗ್ಬೋದು, ಹೌದಲ್ವಾ. ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ನೀವು ರಿವಿಷನ್ ಮಾಡ್ತೀರಾ ಅಂತಂದರೆ ನಿಮ್ಗೆ ಅಷ್ಟು ರಿಕ್ವೈರ್ಮೆಂಟ್ ಬೇಕಾಗೇ ಆಗುತ್ತೆ. Non-HCRಗೆ ಆಲ್ರೆಡಿ December 8ಗೆ ಶೆಡ್ಯೂಲ್ ಆಗಿದೆ. ಸೊ KSಗೆ ಆಲ್ರೆಡಿ ಲೇಟ್ ಮಾಡ್ಕೊಂಡು ನಾನು ಓದಿದ್ದೀನಿ ಅನ್ನೋದು ಯಾರಾದರೂ ಇತ್ತು ಅಂತಂದರೆ PDOಗೆ ಇನ್ನೂ ಸಮಯ ಇದೆ. ಯಾರೂ ಕೂಡ ಕಾಲಾವಕಾಶ ಇರೋದನ್ನು ಕರೆಕ್ಟಾಗಿ ಬಳಸ್ಕೊಂಡು PDOಗೆ ಅಟೆಂಪ್ಟ್ ಕೊಡಿ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಮಾರ್ಕ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ವಿಟಮಿನ್ಸ್ ದಟ್ ಆರ್ ಟ್ರೂ ಅಂತ ಕೇಳಿರುವಂಥದ್ದು, ಹೌದಲ್ವಾ. ಸೊ ಯಾವುದು ಸರಿ ಇದೆ ಅದನ್ನು ನಾವಿಲ್ಲಿ ಚೂಸ್ ಮಾಡಬೇಕಾಗತ್ತೆ. ಟೋಟಲ್ ಡೈಲಿ ರಿಕ್ವೈರ್ಮೆಂಟ್ ಆಫ್ ವಿಟಮಿನ್ ಈಸ್ ವೆರಿ ಸ್ಮಾಲ್, ಹೌದಲ್ವಾ. ನಮಗೆ ವಿಟಮಿನ್ ಅಷ್ಟು ಅವಶ್ಯಕತೆ ಇಲ್ಲ, ಬಟ್ ಸ್ಮಾಲ್ ಅಮೌಂಟಲ್ಲಿ ರಿಕ್ವೈರ್ಮೆಂಟ್ ಇದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡೋದಾದರೆ ವಿಟಮಿನ್ಸ್ ಆರ್ ನಾಟ್ ಪ್ರೆಸೆಂಟ್ ಇನ್ ದ ಕಾಮನ್ ಫುಡ್ ಸ್ಟಫ್ಸ್ ಅಂತ ಇದೆ. ಇಲ್ಲ, ಇದು ರಾಂಗ್ ಆಗತ್ತೆ. ವಿಟಮಿನ್ ಡಿ ಬಿಟ್ಟರೆ ನಮಗೆ ನಾರ್ಮಲ್ ಆಗಿ ತೊಗೊಂಡಾಗ ಎಲ್ಲ ಥರದ ವಿಟಮಿನ್ನು ಕೂಡ ನಾವು ಫುಡ್ ಸ್ಟಫ್ಸಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಸ್ಟೇಟ್ಮೆಂಟು ರಾಂಗ್ ಆಗುತ್ತೆ. ಸಿಂಥೆಟಿಕ್ ವಿಟಮಿನ್ಸ್ ಆರ್ ನಾಟ್ ನ್ಯೂಟ್ರಿಷನಲಿ ಆಸ್ ಗುಡ್ ಆಸ್ ನ್ಯಾಚುರಲ್ ವಿಟಮಿನ್ಸ್ ಅಂತ ಇದೆ. ಸೊ ಇದು ಕೂಡ ರಾಂಗ್ ಆಗುತ್ತೆ. ಯಾಕೆ ಅಂತ ಅಂದರೆ ಇಲ್ಲಿ ಏನು ಕೇಳಿದರೆ ಆರ್ ನಾಟ್ ಅಂತ ಹೇಳಿರುವಂಥದ್ದು. ಸೊ ಇದು ಆ್ಯಕ್ಚುಲಿ ಸಿಂಥೆಟಿಕ್ ವಿಟಮಿನ್ಸು ಎಷ್ಟು ನಮ್ಮ ನಾರ್ಮಲ್ ಆಗಿ ಯಾವುದು ನ್ಯಾಚುರಲ್ ವಿಟಮಿನ್ಸ್ ಏನಿದೆಯೋ ಅಷ್ಟೇ ಇದು ಒಳ್ಳೇದಾಗಿರುವಂಥದ್ದು. ನಮಗೆ ನ್ಯಾಚುರಲ್ ವಿಟಮಿನ್ಸು ಎಷ್ಟು ಸರಿ ಇದೆಯೋ ಹಾಗೆ ಸಿಂಥೆಟಿಕ್ ವಿಟಮಿನ್ಸು ಕೂಡ ನಾವು ನ್ಯೂಟ್ರಿಷನಲ್ಲಿ ಇದನ್ನು ತೊಗೊಳ್ಬೋದಾಗಿರುತ್ತೆ. ಆದ್ರಿಂದ ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ರಾಂಗ್ ಆಗುತ್ತೆ. ಇಲ್ಲಿ ಆರ್ ನಾಟ್ ಕೊಟ್ಟಿರೋದ್ರಿಂದ ಇದು ರಾಂಗ್ ಆಗುತ್ತೆ. ನೆಕ್ಸ್ಟು, ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇನ್ ದ ಹ್ಯೂಮನ್ ಗಟ್ ಕ್ಯಾನ್ ಸಿಂಥಸೈಸ್ ಸಮ್ ಆಫ್ ದ ವಿಟಮಿನ್ಸ್. ಈ ಸ್ಟೇಟ್ಮೆಂಟು ಸರಿ ಇದೆ. ಸೊ ನಮಗೆ ಯಾವ್ಯಾವ ಸ್ಟೇಟ್ಮೆಂಟ್ ಸರಿ ಇದೆ, ಮೊದಲನೇ ಸ್ಟೇಟ್ಮೆಂಟ್ A ಸ್ಟೇಟ್ಮೆಂಟ್ ಮತ್ತು D ಸ್ಟೇಟ್ಮೆಂಟ್ ಸರಿ ಇರೋದ್ರಿಂದ ನಾವು A ಮತ್ತು D ಯಾವುದು ಸರಿ ಇದೆ ಅಲ್ಲಿ ನಾವು ಇದನ್ನು ಚೂಸ್ ಮಾಡಬೇಕಾಗತ್ತೆ. ಎಲ್ಲಿದೆ ನಮಗೆ ಸರಿಯಾದ ಆಪ್ಷನ್, ಆಪ್ಷನ್ 3ಲಿ ಇದು ಇದೆ. A and D ಸರಿ ಇದೆ, ಆದರೆ B and C ಏನಾಗಿದೆ, ತಪ್ಪಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಮ್ಯಾಚ್ ಲಿಸ್ಟ್ 1 ವಿತ್ ಲಿಸ್ಟ್ 2 ಅಂತ ಕೇಳಿದ್ದಾರೆ. ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೇಳಿರುವಂಥದ್ದು. ಸೊ ನಾವು ಇದಕ್ಕೆ ರೈಟ್ ಆನ್ಸರ್ನ ಉಟ್ಕೊಳ್ಳೋದಾದರೆ ಇಲ್ಲಿ ಏನಾಗಿದೆ, ನಮಗೆ ಯೂಶ್ವಲಿ ಏನು ಮಾಡ್ತೀವಿ, KS ಪ್ರಿಪೇರ್ ಆಗ್ತಾರೆ ತುಂಬ ಸ್ಪೆಸಿಫಿಕ್ಕಿಗೆ ಹೋಗೋದಿಲ್ಲ. ಅಂತ ಅಂದರೆ ಈ ಥರ ಕೆಮಿಸ್ಟ್ರಿ ಬಂತು ಅಂತಂದ್ರೆ ನಾರ್ಮಲ್ ಆಗಿ ಏನು ಮಾಡ್ತೀವಿ, ಸೈನ್ಸಲ್ಲಿ ಅಪ್ಲಿಕೇಶನ್ ವೈಸ್ ನಾವು ಹೋಗ್ಬಿಡ್ತೀವಿ, ಹೌದಲ್ವಾ. ತುಂಬ ಬೇಸಿಕ್ ಕೇಳಿದ್ದಾರೆ ಈ ಟೈಮಿಂಗ್ಸ್ ಅಂತೂ. ಸೊ ಇದರಲ್ಲಿ ನಾವು ಈ ಥರ
ಏನು ಐಡೆಂಟಿಫೈ ಮಾಡೋದಕ್ಕಿಂತ ನಾರ್ಮಲ್ ಆಗಿ ಈ ಆಟೋಮಿಕ್ ನಂಬರ್ ಇರ್ಬೋದು ಮತ್ತು ಮಾಸ್ ನಂಬರ್ ಇರ್ಬೋದು ಅದ್ರದ್ದು ಮೀನಿಂಗ್ ನಮಗೆ ಗೊತ್ತೇ ಇರುತ್ತೆ, ಹೌದಲ್ವಾ? ಸೊ ಅದನ್ನು ನಾವು ಫಸ್ಟು ಐಡೆಂಟಿಫೈ ಮಾಡೋಣ. ಅಟೋಮಿಕ್ ನಂಬರ್ ಆಫ್ ಎ ಕೆಮಿಕಲ್ ಎಲಿಮೆಂಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಮಗೆ 2 ಆಪ್ಷನ್ ಇದೆ. ಒಂದು ಈಕ್ವಲ್ ಟು ದ ನಂಬರ್ ಆಫ್ ಪ್ರೋಟಾನ್ಸ್ ಫೌಂಡ್ ಇನ್ ದ ನ್ಯೂಕ್ಲಿಯಸ್, ಒಂದು ಇನ್ನೊಂದು ಈಕ್ವಲ್ ಟು ದ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಇನ್ ದ ನ್ಯೂಕ್ಲಿಯಸ್ ಅಂತ ಕೇಳಿರುವಂಥದ್ದು. ಇಲ್ಲಿ ಬರೀ ಪ್ರೋಟಾನ್ಸ್ ಇದೆ, ಇಲ್ಲಿ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಇದೆ. ಇದಕ್ಕೆ ಯಾವ್ದಪ್ಪ ರೈಟ್ ಆನ್ಸರ್ ಅಂತಂದ್ರೆ ಇದು. ಅಂತಂದ್ರೆ ಆಟೋಮಿಕ್ ನಂಬರ್ ಆಫ್ ಅ ಕೆಮಿಕಲ್ ಎಲಿಮೆಂಟ್ ಇಸ್ ಈಕ್ವಲ್ ಟು ದ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ಆಗುತ್ತೆ. ಸೊ ನಮಗೆ ಸಿಗೆ 1 ಬೇಕಾಗತ್ತೆ. ಸೊ ನೋಡಿ, ನೀವು ಕರೆಕ್ಟಾಗಿ 1ಅನ್ನ ಐಡೆಂಟಿಫೈ ಮಾಡಿದ್ರೆ ನಮ್ಗೆ ಅಲ್ಲೇ ಆನ್ಸರ್ ಸಿಕ್ಬಿಡುತ್ತೆ. ಸಿಗೆ ಬೇರೆ ಇನ್ನೆಲ್ಲೂ 1 ಇಲ್ಲ ಅಲ್ವಾ? ಸೊ ಹಾಗಾದ್ರೆ ಮಾಸ್ ನಂಬರ್ ಆಫ್ ಕೆಮಿಕಲ್ ಎಲಿಮೆಂಟ್ ತಗೊಂಡಾಗ ಏನಾಗುತ್ತೆ, ಇಟ್ ಈಸ್ ಈಕ್ವಲ್ ಟು ದ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ಅಂತ ಆಗುತ್ತೆ. ಸೊ ಇನ್ನು ಮಿಕ್ಕಿದ್ದು ನಾವು ಮ್ಯಾಚ್ನ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಇದೆ. ಅಸರ್ಷನ್ ಅಂಡ್ ರೀಸನ್ ಕೊಟ್ಟಿದ್ದಾರೆ. ಯೂಶುವಲಿ ಏನಾಗ್ತಿತ್ತು, ಅಸರ್ಷನ್ ಅಂಡ್ ರೀಸನ್ ನಾವು ಜಿಯೋಗ್ರಫಿಲಿ ಜಾಸ್ತಿ ನೋಡ್ತೀವಿ, ಈ ಸತಿ ಸೈನ್ಸಲ್ಲೂ ಕೂಡ ಕೊಟ್ಟಿದ್ದಾರೆ. ದ ಸ್ಟ್ರೀಮ್ ಆಫ್ ವಾಟರ್ ಫ್ಲೋಯಿಂಗ್ ಅಟ್ ಹೈ ಸ್ಪೀಡ್ ಫ್ರಮ್ ಅ ಗಾರ್ಡನ್ ಹಾಸ್ ಪೈಪ್ tends to spread like a fountain when held vertically up, but tends to narrow down when held vertically down ಅಂತ ಇದೆ. ಇದಕ್ಕೆ ರೀಸನ್ ಏನಪ್ಪ ಕೊಟ್ಟಿದ್ದಾರೆ ಅಂತ ಅಂದರೆ, ಇನ್ ಎನಿ ಸ್ಟಡಿ ಫ್ಲೋ ಆಫ್ ಆನ್ ಇನ್ಕಾಂಪ್ರೆಸಿಬಲ್ ಫ್ಲೂಯಿಡ್ ದ ವಾಲ್ಯೂಮ್ ಫ್ಲೋ ರೇಟ್ ಆಫ್ ದ ಫ್ಲೂಯಿಡ್ ರಿಮೇನ್ಸ್ ಕಾನ್ಸ್ಟೆಂಟ್ ಅಂತ ಇದೆ. ಸೊ ಇದಕ್ಕೆ ಯಾವುದಪ್ಪ ರೈಟ್ ಆನ್ಸರ್ ಅಂದರೆ, ಇಲ್ಲಿ ಅಸರ್ಷನ್ ಏನಿದೆ ಅದು ಕೂಡ ರೈಟ್ ಇದೆ ಆ್ಯಂಡ್ ಅದು ಕೊಟ್ಟಿರೋ ಕಾರಣ ಕೂಡ ಏನಾಗಿದೆ ಇಲ್ಲಿ ಸರಿಯಾಗಿದೆ. ನೀವು ಸುಮ್ಮನೆ ಬ್ಲೈಂಡಾಗಿ ಹೋಗಿ ಹಾಗೆ ಬಂದರೂ ಕೂಡ ಇದು ಸರಿಯಾಗಿರ್ತಿತ್ತು. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಮ್ಯಾಚ್ ಲಿಸ್ಟ್ 1 ವಿತ್ ಲಿಸ್ಟ್ 2 ಅಂತ ಕೇಳಿದ್ದಾರೆ. ಸೊ ಲಿಸ್ಟ್ 1 ಮತ್ತು ಲಿಸ್ಟ್ 2ನ ನಾವು ಮ್ಯಾಚ್ ಮಾಡೋದಾದ್ರೆ, ಪೋಲರೈಡ್ ಸನ್ ಗ್ಲಾಸಸ್ ಡಿಕ್ರೀಸಸ್ ಗ್ಲೇರ್ ಆನ್ ಅ ಸನ್ನಿ ಡೇ ಬಿಕಾಸ್ ದೇ, ಏನಕ್ಕೆ ನಾವು ಅದನ್ನು ಬೆಳೆಸ್ತಾ ಹೋಗ್ತೀವಿ? ಬಿಕಾಸ್ ಆಫ್ ಬ್ಲಾಕ್ ಇನ್ ಪೋರ್ಷನ್ ಆಫ್ ಲೈಟ್, ಹೌದಲ್ವಾ? ಸೊ ಅದು ಸನ್ಲೈಟ್ ಏನು ನಮಗೆ ಹಿಟ್ ಆಗುತ್ತೆ ಅದು ಬ್ಲಾಕ್ ಮಾಡುತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ, ದ ಸಬ್ಸ್ಟಾನ್ಸಸ್ ದಟ್ ರೊಟೇಟ್ ದ ಪ್ಲೇನ್ ಆಫ್ ಪೋಲರೈಸೇಷನ್ ಆರ್ ಸೆಟ್ ಟು ಬಿ ಆಪ್ಟಿಕಲಿ ಆಕ್ಟಿವ್. ಓಕೆನಾ? ಸೊ ನಿಮಗೆ ಬಿಗೆ 3 ಅಂತ ಅಂದರೆ ರೋಮನ್ ನಂಬರಲ್ಲಿ 3 ಇರೋದು ನಿಮಗೆ ರೈಟ್ ಆನ್ಸರ್ ಆಗುತ್ತೆ. ವಿಚ್ ಫೆನೋಮೆನಾ ಕಾಸಸ್ ದ ಪೋಲರೈಸೇಷನ್ ಆಫ್ ಲೈಟ್ ಅಂತ ಅಂದರೆ, ಇಟ್ ಈಸ್ ಡಬಲ್ ರಿಫ್ರಾಕ್ಷನ್. ನೆಕ್ಸ್ಟ್ ನೋಡೋದಾದ್ರೆ, ಕ್ವಾಂಟಮ್ ನೇಚರ್ ಆಫ್ ಲೈಟ್ ಈಸ್ ನಾಟ್ ಸಪೋರ್ಟೆಡ್ ಬೈ ದ ಫೆನೋಮೆನನ್ ಆಫ್ ಯಾವುದು? ಇಟ್ ಈಸ್ ಇಂಟರ್ಫರೆನ್ಸ್ ಆಫ್ ಲೈಟ್, ಬೆಳಕಿನ ವ್ಯತೀಕರಣ ಅಂತ ಹೇಳ್ಬೋದು. ಸೊ ಇದರಲ್ಲಿ ಯಾವುದಪ್ಪ ರೈಟ್ ಆನ್ಸರ್ ಅಂತಂದ್ರೆ, ಇಟ್ ಈಸ್ ಆಪ್ಷನ್ 4. ಎಗೆ 2 ಆಗಿದೆ, ಬಿಗೆ 3 ಆಗಿದೆ, ಸಿಗೆ 1 ಆಗಿದೆ, ಅದ್ರ ಜೊತೆಗೆ ಡಿಗೆ 5 ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ವಿತ್ ರೆಫರೆನ್ಸ್ ಟು ಅ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಯಾವುದು ಕರೆಕ್ಟ್ ಇದೆಯೋ ಅದನ್ನು ನಾವು ಚೂಸ್ ಮಾಡಬೇಕಾಗತ್ತೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡೋದಾದ್ರೆ, ದ ಬೈ ಪ್ರಾಡಕ್ಟ್ಸ್ ಕ್ಯಾನ್ ಬಿ ಡಿಸ್ಪೋಸ್ಡ್ ಆಫ್ ಡೈರೆಕ್ಟ್ಲಿ ಇನ್ ದ ಅಟ್ಮಾಸ್ಫಿಯರ್ ಅಂತ ಇದೆ. ಸೊ ಇದನ್ನು ನಾವು ಈಸಿಯಾಗಿ ಎಷ್ಟು ಡಿಸ್ಪೋಸ್ ಮಾಡೋದಕ್ಕಾಗಲ್ಲ, ಯಾಕಂದರೆ ಅದು ರೇಡಿಯೋ ಆಕ್ಟಿವ್ ಇರುತ್ತೆ ಆ್ಯಂಡ್ ಹ್ಯೂಮನ್ ಕಾಂಟ್ಯಾಕ್ಟಿಗೆ ಬಂತು ಅಂದಾಗ ಅದೇನಾಗುತ್ತೆ, ಎಕ್ಸ್ಪೋಸ್ ಆದಾಗ ಹ್ಯೂಮನ್ಗೆ ತುಂಬ ಅದು ಅಫೆಕ್ಟ್ ಆಗುತ್ತೆ. ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ರಾಂಗ್ ಆಗುತ್ತೆ. ಫ್ಯೂಯಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇಸ್ ವೆರಿ ಹೈ ಡ್ಯೂ ಟು ಲಾರ್ಜ್ ಕ್ವಾಂಟಿಟಿ ಅಂತ ಇದೆ. ಆ್ಯಕ್ಚುಲಿ ನಾವು ನ್ಯೂಕ್ಲಿಯರ್ ಪವರ್ ಪ್ಲಾಂಟಲ್ಲಿ ಏನು ಬಳಸ್ತೀವಿ ಫ್ಯೂಯಲು, ಅದು ತುಂಬ ಸ್ಮಾಲ್ ರಿಕ್ವೈರ್ಮೆಂಟಲ್ಲಿ ಬೇಕಾಗಿರುವಂಥದ್ದು, ತುಂಬ ಸ್ಮಾಲ್ ಕ್ವಾಂಟಿಟಿ. ಸೊ ಅದರಿಂದ ನಮ್ಗೆ ಏನಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ಕಡಿಮೆ ಆಗಬೇಕು. ಆದರೆ ಇಲ್ಲೇನು ಕೇಳಿದ್ದಾರೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಇದೆ ಅಂತ ಕೇಳಿದ್ದಾರೆ. ಸೊ ಆದ್ರಿಂದ ಇದೇನಾಗುತ್ತೆ, ರಾಂಗ್ ಆಗುತ್ತೆ. ನೆಕ್ಸ್ಟ್, ದ ಕ್ಯಾಪಿಟಲ್ ಕಾಸ್ಟ್ ಇಸ್ ವೆರಿ ಲೆಸ್ ಆಸ್ ಕಂಪೇರ್ ಟು ಅದರ್ ಪ್ಲಾಂಟ್ಸ್ ವಿತ್ ಸಿಮಿಲರ್ ಕೆಪಾಸಿಟಿ ಅಂತ ಇದೆ. ಈ ಸ್ಟೇಟ್ಮೆಂಟು ಕೂಡ ಏನಾಗುತ್ತೆ, ರಾಂಗ್ ಆಗುತ್ತೆ. ಯಾಕೆ ಅಂತ ಅಂದರೆ, ಅಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಕ್ಯಾಪಿಟಲ್ ಕಾಸ್ಟು ತುಂಬ ಬೇಕಾಗುತ್ತೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟಿಗೆ. ಓಕೆನಾ? ಸೊ ಆದ್ರಿಂದ ಈ ಸ್ಟೇಟ್ಮೆಂಟು ರಾಂಗ್ ಆಗುತ್ತೆ. ಸ್ಪೆಷಲಿ ಟ್ರೈನ್ಡ್ ಪರ್ಸನಲ್ ಆರ್ ರಿಕ್ವೈರ್ಡ್ ಫಾರ್ ಪ್ಲಾಂಟ್ ಆಪರೇಷನ್ ಅಂತ ಇದೆ. ಹೌದು, ಯಾಕಂತ ಅಂದರೆ ಟ್ರೈನ್ಡ್ ಪರ್ಸನಲ್ ಅಂತ ಅಂದರೆ ಯಾರು ತರಬೇತಿ ಮಾಡಿರ್ತೀವಿ ಗೊತ್ತಾ ಸಿಬ್ಬಂದಿ, ಅವ್ರು ಮಾತ್ರ ಅಲ್ಲಿ ವರ್ಕ್ ಮಾಡೋದಕ್ಕೆ ಸಾಧ್ಯ. ನಾರ್ಮಲ್ ಪರ್ಸನ್ ಹೋಗಿ ಅಲ್ಲಿ ವರ್ಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಆದ್ರಿಂದ ಏನಾಗುತ್ತೆ, ಈ ಸ್ಟೇಟ್ಮೆಂಟ್ ಏನಿದೆ ಇದು ರೈಟ್ ಆಗುತ್ತೆ. ದ ಫ್ಯೂಯಲ್ ಯೂಸ್ಡ್ ಈಸ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಈಸ್ ಡಿಫಿಕಲ್ಟ್ ಟು ರಿಕವರ್ ಅಂತ ಇದೆ. ಸೊ ನೀವು ಇಲ್ಲಿ ನೋಡೋದಾದ್ರೆ, ಇಲ್ಲಿ ಏನು ನಾನು ಆಗಲೇ ಹೇಳಿದೆ, ಫ್ಯೂಯಲ್ ಏನು ಮಾಡಬೇಕಾಗತ್ತೆ, ನಾವು ಇಲ್ಲಿ ಯೂಸ್ ಮಾಡೋ ಫ್ಯೂಯಲ್ಲು ಸ್ಮಾಲ್ ಕ್ವಾಂಟಿಟಿ ರಿಕ್ವೈರ್ಮೆಂಟ್ ಇದ್ರೂ ಕೂಡ, ಆದರೆ ಫ್ಯೂಯಲ್ ಕಾಸ್ಟ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ಆದ್ರಿಂದ ಈ ಸ್ಟೇಟ್ಮೆಂಟು ರೈಟ್ ಆಗಿದೆ. ಅ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ರಿಕ್ವೈರ್ಸ್ ಲೆಸ್ ಸ್ಪೇಸ್ ಆಸ್ ಕಂಪೇರ್ ಟು ಎನಿ ಅದರ್ ಟೈಪ್ ಆಫ್ ದ ಸೇಮ್ ಸೈಜ್ ಅಂತ ಇದೆ. ಇದು ಕೂಡ ನಮಗೆ ರೈಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್
can be located near load center because bulk amount of the fuel is not required ಅಂತ ಇದೆ. ಹೌದು, ನಾನು ಆಗ್ಲೇ ಏನ್ ಹೇಳಿದೆ, ನಮಗೆ ಫ್ಯೂಯಲ್ ರಿಕ್ವೈರ್ಮೆಂಟ್ ಏನಿರುತ್ತೆ ತುಂಬಾ ಕಡಿಮೆ ಇರುತ್ತೆ. ಸೊ ಆದ್ರಿಂದ ನಾವು ಕೋಲ್ ಮೈನ್ ಹತ್ರನೋ ಈ ತರ ನಾವು ಲೊಕೇಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಆದ್ರಿಂದ ಏನಾಗುತ್ತೆ, ಈ ಸ್ಟೇಟ್ಮೆಂಟ್ ಕೂಡ ನಮಗೆ ರೈಟ್ ಆಗುತ್ತೆ. ಸೊ ಯಾವ ಸ್ಟೇಟ್ಮೆಂಟ್ ರೈಟ್ ಇದೆ, DEFG. ಸೊ ಎಲ್ಲಿದೆ ಅದು, ಫಸ್ಟ್ ಆಪ್ಷನ್ ಅಲ್ಲಿ ಇದೆ. ಸೊ ಆದ್ರಿಂದ ಮೊದಲನೇದು ನಿಮಗೆ ರೈಟ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಆರ್ ಅಂತ ಕೇಳಿದ್ದಾರೆ. ನೀವು ಒಂದು ಅಬ್ಸರ್ವ್ ಮಾಡ್ಬೋದು, ಏನು ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಅನ್ನೋದು, ಇದು ಬಾಡಿಲಿ ಜನರೇಟ್ ಆಗುವಂಥದ್ದಲ್ಲ. ಸೊ ಬಾಡಿಲಿ ಜನರೇಟ್ ಆಗದಲ್ಲಿದ್ರೆ ನಾವೇನು ಮಾಡಬೇಕಾಗತ್ತೆ, ಅದನ್ನ ಫುಡ್ ಇಂಟೇಕ್ ಇಂದ ತಗೊಳ್ಬೇಕಾಗತ್ತೆ, ಅಂತಂದ್ರೆ ಈಚೆಯಿಂದ ತಗೊಳ್ಬೇಕಾಗತ್ತೆ. ಆ ಥರ ಯಾವ್ದಪ್ಪ ಆಸಿಡ್ಸ್ಗಳು, ಫ್ಯಾಟಿ ಆಸಿಡ್ಸ್ ನಮಗೆ ರಿಕ್ವೈರ್ಮೆಂಟ್ ಇರೋದು ಅಂತ ಅಂದ್ರೆ ಲಿನೋಲಿಕ್ ಆಸಿಡ್ ಮತ್ತೆ ಲಿನೋಲೆನಿಕ್ ಆಸಿಡ್, ಅದ್ರ ಜೊತೆಗೆ ಅರಾಕಿಡೋನಿಕ್ ಆಸಿಡ್ ಅನ್ನೋದು ನಮ್ಗಿಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ. ಇದನ್ನ ನಾವು ವೆಜಿಟೇಬಲ್ ಆಯಿಲ್ ಅಲ್ಲಿ ಮತ್ತೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂತ ನೋಡ್ತೀವಲ್ಲ, ಅದೆಲ್ಲ ಇದೇ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಕ್ವಾಂಟಮ್ ಥರ್ಮೋಮೀಟರ್ ಈಸ್ ಅ ಡಿವೈಸ್ which precisely measures a wide range of temperature from 27 degrees Celsius to minus 190 degrees Celsius using ಅಂತ ಇರುವಂಥದ್ದು. ಏನಿದೆ ಇಲ್ಲಿ ಕ್ವಾಂಟಮ್ ಥರ್ಮೋಮೀಟರ್, ಇದೇನು ಕಂಡಿಡ್ದಿದಾರಲ್ವಾ, ಸೊ ಇದರಲ್ಲಿ ತುಂಬ ಮೈಕ್ರೋ ಕೆಲ್ವಿನ್ ಲೆವೆಲ್ವರೆಗೂ ಕೂಡ ಚೇಂಜ್ ಆಯಿತು ಅಂತ ಅಂದಾಗ ಅದನ್ನು ಕೂಡ ಐಡೆಂಟಿಫೈ ಮಾಡೋ ಕೇಪಬಿಲಿಟಿ ಮತ್ತು ಕೆಪಾಸಿಟಿ ಇದೆ ಈ ಕ್ವಾಂಟಮ್ ಥರ್ಮೋಮೀಟರ್ಗೆ. ಇದನ್ನು ಯಾರಪ್ಪ ಕಂಡಿಡ್ದಿದ್ದು ಅಂತಂದರೆ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ, ನ್ಯೂ ಡೆಲ್ಲಿಲಿದೆ ಗೊತ್ತಾ, ಆ ಯೂನಿವರ್ಸಿಟಿಯವರು ಇದನ್ನ ಕಂಡುಹಿಡಿದಿರ್ತಾರೆ. ಇದನ್ನ ಯಾವ್ದ್ರ ಮುಖಾಂತರ ಅಂದರೆ ಯಾವ್ದನ್ನ ಬಳಸ್ಕೊಂಡು ಕಂಡುಹಿಡಿದಿದ್ದಾರೆ ಅಂತಂದ್ರೆ ಗ್ರಾಫೀನ್ ಕ್ವಾಂಟಮ್ ಡಾಟ್ಸ್. ಸೊ ಇದ್ರ ಮುಖಾಂತರ ಇವರು ಕ್ವಾಂಟಮ್ ಥರ್ಮೋಮೀಟರ್ನ ಇದನ್ನ ಬಳಸ್ಕೊಂಡು ಅವರು ಕ್ವಾಂಟಮ್ ಥರ್ಮೋಮೀಟರ್ನ ಮ್ಯಾನುಫ್ಯಾಕ್ಚರ್ ಮಾಡಿರುವಂಥದ್ದು. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಡೊಕಾಸೋ ಹೆಕ್ಸಾಯಿನಿಕ್ ಆಸಿಡ್ ಆರ್ ಟ್ರೂ, ಅದಕ್ಕೆ ರಿಲೇಟೆಡ್ ಆಗಿ ಯಾವ ಸ್ಟೇಟ್ಮೆಂಟು ರೈಟ್ ಇದೆ ಅಂತ ಇಲ್ಲಿ ಕೇಳಿದ್ದಾರೆ. Alpha linolenic acid is converted to docosahexaenoic acid ಅನ್ನೋದು ಇಲ್ಲಿ ಏನಾಗಿದೆ, ಸರಿ ಇದೆ. ಇಟ್ ಈಸ್ ದ ಮೇಜರ್ ಫ್ಯಾಟಿ ಆಸಿಡ್ ಇನ್ ಬ್ರೈನ್ ಫಾಸ್ಫೋಲಿಪಿಡ್ಸ್ ಅಂಡ್ ರೆಟಿನಾ ಅಂತ ಇದೆ. ಹೌದು ಕೂಡ ಇದು ಸರಿ ಇದೆ, ನಮಗೆ ಬ್ರೈನ್ ಮತ್ತೆ ರೆಟಿನಾಗೆ ಇದು ರಿಕ್ವೈರ್ಮೆಂಟ್ ಇದೆ. ಓಕೆನಾ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡೋದಾದ್ರೆ ಇಟ್ಸ್ ಟ್ರಿವಿಯಲ್ ನೇಮ್ ಈಸ್ ಸರ್ವೋನಿಕ್ ಆಸಿಡ್ ಅಂತ ಇದೆ. ಹೌದು, ಇದರ ಇನ್ನೊಂದು ಏನು ಹೆಸರು ಅಂತ ಕರಿತೀವಿ ಅಂತ ಅಂದ್ರೆ ಸರ್ವೋನಿಕ್ ಆಸಿಡ್ ಅಂತ ಹೇಳಿ ಕರಿತೀವಿ. ಲಾಸ್ಟ್ ಸ್ಟೇಟ್ಮೆಂಟ್ ನೋಡೋದಾದ್ರೆ ಇಟ್ಸ್ ಪ್ರೊಡಕ್ಷನ್ ಇನ್ ಮೆನ್ ಇಸ್ 15% ಹೈಯರ್ ದ್ಯಾನ್ ಇನ್ ವಿಮೆನ್ ಅಂತ ಇದೆ. ಆಕ್ಚುಲಿ ಏನಾಗಿದೆ ಈ ಸ್ಟೇಟ್ಮೆಂಟು ತಪ್ಪಾಗಿದೆ. ಯಾಕೆ ಅಂತ ಅಂದ್ರೆ ಇದು ಜಾಸ್ತಿ ಪ್ರೊಡ್ಯೂಸ್ ಆಗೋದು ವಿಮೆನ್ ಅಲ್ಲಿ, ಇಲ್ಲಿ ಕೊಟ್ಟಿರೋದೇನು ಮೆನ್ನು. ಸೊ ಮೆನ್ಗಿಂತ ವಿಮೆನ್ ಅಲ್ಲಿ ಪುರುಷರಿಗಿಂತ ಮಹಿಳೆಯರಲ್ಲಿ ಇದು ಜಾಸ್ತಿ ಪ್ರೊಡ್ಯೂಸ್ ಆಗೋದ್ರಿಂದ ಇದು ಸ್ಟೇಟ್ಮೆಂಟ್ ರಾಂಗ್ ಇದೆ. ಸೊ ABC ಇಲ್ಲಿ ರೈಟ್ ಆಗಿದೆ. ಎಲ್ಲಿದೆ ನಮ್ಗೆ ABC, ಆಪ್ಷನ್ 1 ಇದೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಗೋ ಥ್ರೂ ದ ಫಾಲೋಯಿಂಗ್ 4 ಸ್ಟೇಟ್ಮೆಂಟ್ಸ್ ಗಿವನ್ ಬಿಲೋ ಅಂತ ಇದೆ. ರೂಟ್ ಪ್ರೆಷರ್ ಅಂತ ಅಂದ್ರೆ ಬೇರಿನ ಮೂಲಕ ಒತ್ತಡ ಬರುತ್ತೆ ಗೊತ್ತಾ, ಆ ಪ್ರೆಷರ್ ಏನಿದೆ ಪ್ರೊವೈಡ್ಸ್ ಮಾಡರೇಟ್ ಪುಷ್ ಇನ್ ದ ಓವರ್ ಆಲ್ ಪ್ರೊಸೆಸ್ ಆಫ್ ವಾಟರ್ ಟ್ರಾನ್ಸ್ಪೋರ್ಟ್ ಅಂತ ಇದೆ. ಈ ಸ್ಟೇಟ್ಮೆಂಟು ಸರಿ ಇದೆ, ಮಾಡರೇಟ್ ಪುಷ್ ಅನ್ನೋದು ಇಲ್ಲಿ ಸರಿ ಇದೆ. ಮೋಸ್ಟ್ ಪ್ಲಾಂಟ್ಸ್ ಮೀಟ್ ದೇರ್ ವಾಟರ್ ನೀಡ್ ಬೈ ಟ್ರಾನ್ಸ್ಪಿರೇಷನ್ ಪುಲ್. ಟ್ರಾನ್ಸ್ಪಿರೇಷನ್ ಏನ್ರ ಮುಖಾಂತರ ಆಗುವಂಥದ್ದು, ಎವೋಪರೇಷನ್ ಪುಲ್ ಮುಖಾಂತರ ಆಗುವಂಥದ್ದು. ಓಕೆನಾ. ಸೊ ಇದರಿಂದ ಇದು ರೈಟ್ ಆನ್ಸರ್ ಆಗಿದೆ. ದ ಗ್ರೇಟೆಸ್ಟ್ ಕಾಂಬಿನೇಷನ್ ಆಫ್ ರೂಟ್ ಪ್ರೆಷರ್ ಮೇ ಬಿ ಟು ರೀಎಸ್ಟಾಬ್ಲಿಷ್ ದ continuous chains of water molecule in the xylem vessel which often break under the enormous tension created by transpiration. ಇದು ಕೂಡ ಸ್ಟೇಟ್ಮೆಂಟು ರೈಟ್ ಆಗಿದೆ. ಇನ್ನೊಂದೇನು ಅಬ್ಸರ್ವ್ ಮಾಡಬೇಕು ನೀವು ಇಲ್ಲಿ ಅಂತ ಅಂದ್ರೆ ಗುಟೇಷನ್ ಇಸ್ ದ ಕಾಸ್ ಆಫ್ ಟ್ರಾನ್ಸ್ಪಿರೇಷನ್ ಪುಲ್ ಅಂತ ಹೇಳ್ತಿರುವಂಥದ್ದು ಲಾಸ್ಟ್ ಸ್ಟೇಟ್ಮೆಂಟು. ಕರೆಕ್ಟಾಗಿ ನೀವು ಇದನ್ನ ಐಡೆಂಟಿಫೈ ಮಾಡಿದ್ರೆ ಟ್ರಾನ್ಸ್ಪಿರೇಷನ್ ಯಾವ್ದ್ರ ಮುಖಾಂತರ ಆಗೋದು, ಎವೋಪರೇಷನ್ ಮುಖಾಂತರ ಅಲ್ವಾ. ಹೌದು, ನಮಗೆ ಗೊತ್ತಿದೆ ಇದು ಯಾವ ಟೈಮಿಂಗ್ಸ್ ಅಲ್ಲಿ ಆಗುತ್ತೆ, ಮಾರ್ನಿಂಗ್ ಟೈಮಿಂಗ್ಸ್ ಅಲ್ಲಿ ಆಗುತ್ತೆ. ಯಾವಾಗ ಸನ್ಲೈಟ್ ಬರುತ್ತೋ ಆ ಟೈಮಿಂಗ್ಸ್ ಅಲ್ಲಿ ಟ್ರಾನ್ಸ್ಪಿರೇಷನ್ ಆಗುತ್ತೆ. ಆದ್ರೆ ಗುಟೇಷನ್ ಯಾವಾಗ ಆಗುತ್ತೆ, ಇಲ್ಲಿ ಗುಟೇಷನ್ ಕೊಟ್ಟಿದ್ದಾರೆ ಗೊತ್ತಾ, ಇದು ರಾಂಗ್. ಆಕ್ಚುಲಿ ಇಲ್ಲಿ ಏನ್ ಬರ್ಬೇಕಿತ್ತು, ಎವೋಪರೇಷನ್ ಬರ್ಬೇಕಿತ್ತು. ತುಂಬಾ ಬೇಸಿಕ್ ಅಂದ್ರೆ ಬೇಸಿಕ್ ಹೋಗಿದ್ದಾರೆ ಈ ಸತಿ. ಎವೋಪರೇಷನ್ ಬರ್ಬೇಕಿತ್ತು. ಎವೋಪರೇಷನ್ ಈಸ್ ದ ಕಾಸ್ ಆಫ್ ಟ್ರಾನ್ಸ್ಪಿರೇಷನ್ ಪುಲ್ ಅಂದಿದ್ರೆ ಇಲ್ಲಿ ಸರಿ ಹೋಗಿರ್ತಿತ್ತು. ಹಾಗಾದ್ರೆ ಗುಟೇಷನ್ ಅಂತ ಅನ್ನೋದೇನು, ಹೌದಲ್ವಾ, ಅದನ್ನ ನಾವು ತಿಳ್ಕೊಬೇಕಾಗತ್ತೆ. ಮಾರ್ನಿಂಗ್ ಟೈಮಿಂಗ್ಸ್ ಅಲ್ಲಿ ನಾವು ನೋಡಿದಾಗ ಟ್ರಾನ್ಸ್ಪಿರೇಷನ್ ಆದ್ರೆ ಈವ್ನಿಂಗ್ ಟೈಮಿಂಗ್ಸ್ ಅಲ್ಲಿ ಅಂತಂದ್ರೆ ನೈಟ್ ಟೈಮಿಂಗ್ಸ್ ಅಲ್ಲಿ ಮತ್ತೆ ಅರ್ಲಿ ಮಾರ್ನಿಂಗ್ ಟೈಮಿಂಗ್ಸ್ ಅಲ್ಲಿ ಗುಟೇಷನ್ ಆಗುತ್ತೆ. ಮಾರ್ನಿಂಗ್ ಟೈಮಿಂಗ್ಸ್ ಅಲ್ಲಿ ಸ್ಟೊಮೆಟೊ ಓಪನ್ ಆದಾಗ ಟ್ರಾನ್ಸ್ಪಿರೇಷನ್ ಆದ್ರೆ ಸ್ಟೊಮೆಟೊ ಕ್ಲೋಸ್ ಆಗಿದಾದ್ಮೇಲೆ ಗುಟೇಷನ್ ಆಗತ್ತೆ. ಸೊ ಇದು ಕೂಡ ನಮ್ಗೆ ಗೊತ್ತಿರ್ಬೇಕಾಗತ್ತೆ. ಜನರಲ್ ಆಗಿ ಏನಾಗುತ್ತೆ ನಮ್ಗೆ ಇದು ಗೊತ್ತಿರಲ್ಲ, ಹೌದಲ್ವಾ. ಅಂಡ್ ಗುಟೇಷನ್ಗೆ ಏನ್ ಕಾರಣ ಅದು ಕೂಡ ನಾವು ತಿಳ್ಕೊಬೇಕಾಗಿರುತ್ತೆ. ಒಂದೇನಂದ್ರೆ ಎವೋಪರೇಷನ್ಗೆ
ಟ್ರಾನ್ಸ್ಪಿರೇಷನ್ ಪುಲ್ ಆದರೆ, ಟ್ರಾನ್ಸ್ಪಿರೇಷನ್ ಪುಲ್ಗೆ ಎವೋಪರೇಷನ್ ಕಾರಣ ಆದರೆ, ಹಾಗಾದ್ರೆ ಗುಟೇಷನ್ಗೆ ಯಾವುದಪ್ಪ ಕಾರಣ ಅಂತಂದ್ರೆ ರೂಟ್ ಪ್ರೆಷರ್. ರೂಟ್ ಪ್ರೆಷರು ಗುಟೇಷನ್ಗೆ ಕಾರಣ ಆಗಿರುತ್ತೆ. ಸೊ ಇದು ಒಂದು ಸ್ಟೇಟ್ಮೆಂಟ್ ಇಂದ ನಾವು ಎಷ್ಟು ಇನ್ಫಾರ್ಮೇಶನ್ ತಿಳ್ಕೊಂಡ್ವಿ ಅಲ್ವಾ. ಸೊ ಹಾಗಾದ್ರೆ ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ರಾಂಗ್ ಆಗುತ್ತೆ. ಯಾಕೆ ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಇಲ್ಲಿ ನಮ್ಗೆ ಯಾವ್ದು ಆಪ್ಷನ್ಸ್ ರೈಟ್ ಇದೆ, 3 ಸ್ಟೇಟ್ಮೆಂಟ್ ಕೂಡ ಇಲ್ಲಿ ರೈಟ್ ಇರೋದ್ರಿಂದ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಮೋಸ್ಟ್ ಡೇಂಜರಸ್ ರೇಡಿಯೋ ಆಕ್ಟಿವ್ ಪೊಲ್ಯೂಟೆಂಟ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಅಂತ ಕೇಳಿದಾನೆ. ಇದಕ್ಕೆ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಸ್ಟ್ರಾಂಟಿಯಂ 90 ಅನ್ನೋದು ಇಲ್ಲಿ ರೈಟ್ ಆನ್ಸರ್ ಆಗಿರುತ್ತೆ. ಅಂಡ್ ಇದು ಬೋನ್ ಕ್ಯಾನ್ಸರ್ ಇರ್ಬೋದು, ಅದ್ರ ಜೊತೆಗೆ ಟಿಶ್ಯೂ ಡಿಜನರೇಷನ್ ಇರ್ಬೋದು, ಮತ್ತೆ ಮರೈನ್ ಅನಿಮಲ್ಸ್ಗಳಲ್ಲಿ ಇದು ಆಲ್ರೆಡಿ ತುಂಬಾ ಅಕ್ಯುಮುಲೇಟ್ ಆಗಿದೆ ಅಂಡ್ ಇದು ತುಂಬಾ ಡೇಂಜರಸ್. ಇಲ್ಲಿ ಕೊಟ್ಟಿರೋ ಏನು ಪೊಲ್ಯೂಟೆಂಟ್ ಇದೆ, ರೇಡಿಯೋ ಆಕ್ಟಿವ್ ಪೊಲ್ಯೂಟೆಂಟ್ ಇದೆ, ಇದಕ್ಕೆ ಕಂಪೇರ್ ಮಾಡ್ಕೊಂಡಾಗ ಸ್ಟ್ರಾಂಟಿಯಂ ತುಂಬಾ ಡೇಂಜರಸ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ದ ಮಾಲಿಕ್ಯೂಲ್ ಆಕ್ಟಿಂಗ್ ಆಸ್ ಅ ಸೆಕೆಂಡ್ ಮೆಸೆಂಜರ್ ಇನ್ ದ ಬಯೋಲಾಜಿಕಲ್ ಸಿಸ್ಟಮ್ ಈಸ್ ಅಂತ ಇದೆ. ಇಲ್ಲೇನ್ ಕೇಳಿದ್ದಾರೆ, ಸೆಕೆಂಡ್ ಮೆಸೆಂಜರ್ ಅಂತ ಕೇಳಿದ್ದಾರೆ. ಸೊ ಹಾಗಾದ್ರೆ ಫಸ್ಟ್ ಮೆಸೆಂಜರ್ ಯಾವುದು? ಫಸ್ಟ್ ಮೆಸೆಂಜರ್ ಏನಾಗಿರುತ್ತೆ, ಹಾರ್ಮೋನ್ ಆಗಿರುತ್ತೆ ಅಥವಾ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳ್ತೀವಿ, ಹೌದಲ್ವಾ? ಅದು ಫಸ್ಟ್ ಮೆಸೆಂಜರ್ ಆಗಿರುತ್ತೆ. ಸೆಕೆಂಡ್ ಮೆಸೆಂಜರು CAMP ಆಗಿರುತ್ತೆ. ಏನ್ CAMP ಅಂತ ಅಂದ್ರೆ ಸೈಕ್ಲಿಕ್ ಅಡಿನೋಸಿನ್ ಮೋನೋಪಾಸ್ಪೇಟ್ ಅಂತ, ಓಕೆನಾ? ಸೊ ಇದು ಯಾಕೆ ಬೇಕು ನಮಗೆ? ಹಾರ್ಮೋನು ಮತ್ತೆ ಹಾರ್ಮೋನ್ ಅಥವಾ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಮುಖಾಂತರ ಬರುತ್ತಲ್ವಾ ಮೆಸೇಜು, ಅದೇನಾಗಿರುತ್ತೆ ಸೆಲ್ ಮೆಂಬ್ರೇನ್ ಒಳಗಡೆ ಹೋಗೋದಿಲ್ಲ. ಸೊ ಅದಕ್ಕೆ ಈ ಮೆಸೆಂಜರ್ ಏನಿದೆ, ಸೆಕೆಂಡ್ ಮೆಸೆಂಜರ್ ಅಂತ ಏನ್ ಕರಿತಿದೀವಿ, ಇದು ಸೆಲ್ಲು ಉತ್ಪತ್ತಿ ಮಾಡುತ್ತೆ. ಸೊ ಇದ್ರ ಮುಖಾಂತರ ಇಂಟ್ರಾ ಸೆಲ್ಯುಲರ್ ಅಂತಂದ್ರೆ ಸೆಲ್ ಒಳಗಡೆ ಇದು ಟ್ರಾನ್ಸ್ಮಿಟ್ ಆಗುತ್ತೆ. ಇದು ಸೆಕೆಂಡ್ ಮೆಸೆಂಜರ್ ತರ ಆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಅಯೋನೋಸ್ಪಿಯರ್ ಈಸ್, ನಮ್ಗೆಲ್ರಿಗೂ ಗೊತ್ತಿದೆ, ಆಲ್ರೆಡಿ ನಾವು ಜಿಯೋಗ್ರಫಿಲ್ ಕೂಡ ಇದನ್ನ ಕವರ್ ಮಾಡಿರ್ತೀವಿ. ಅಯೋನೋಸ್ಪಿಯರ್ ಅಲ್ಲಿ ಏನ್ ಮಾಡ್ತೀವಿ ನಾವು, ರೇಡಿಯೋ ವೇವ್ ಪ್ರೊಪಗೇಷನ್ ಅಂತ ಗೊತ್ತಿರುತ್ತೆ, ಹೌದಲ್ವಾ? ಟಿವಿ ರೇಡಿಯೋ ಸಿಗ್ನಲ್ಸ್ ಗಳೆಲ್ಲ ಎಲ್ಲಿಂದ ಬರುವಂತದ್ದು, ಅಯೋನೋಸ್ಪಿಯರ್ ಇಂದ ಬರುವಂತದ್ದು. ಸೊ ಇದಕ್ಕೆ ಯಾವುದೇ ತರಹದ ನಮ್ಗೆ ಡೌಟ್ಗಳು ಇರಬಾರ್ದು, ಅದನ್ನೇ ಹೇಳೋದು. ಮೇಜರ್ ಆಗಿ ನಿಮ್ಗೆ ಬಂತು ಅಂದಾಗ ಸೈನ್ಸು, ಜಿಯೋಗ್ರಫಿ ಮತ್ತೆ ಎಕನಾಮಿಕ್ಸು ಮೇಜರ್ ಆಗಿ ಈ ಸಬ್ಜೆಕ್ಟ್ಸ್ ಕನ್ಸಿಡರ್ ಮಾಡಿದಾಗ ತುಂಬಾ ಕಾನ್ಸೆಪ್ಟ್ ಓರಿಯೆಂಟೆಡ್ ಇರೋದ್ರಿಂದ ಇದನ್ನ ಕರೆಕ್ಟ್ ಆಗಿ ಕ್ಲಾರಿಟಿಯಾಗಿ ಓದ್ಕೊಳ್ಳಿ. ನಿಮ್ಗೆ ಕಾನ್ಸೆಪ್ಟ್ ಅಲ್ಲೇ ಕ್ಲಾರಿಟಿ ಇಲ್ಲ ಅಂತ ಅಂದಾಗ ನೀವು ಸ್ಟೇಟ್ಮೆಂಟ್ಸ್ ನ ಎಲಿಮಿನೇಟ್ ಮಾಡೋಕೆ ತುಂಬಾ ಕಷ್ಟ ಆಗತ್ತೆ, ಓಕೆನಾ? ಸೊ ಅದರಿಂದ ಏನಾಗುತ್ತೆ, ಈ ಕ್ವಶನ್ಸ್ ಗಳೆಲ್ಲ ಏನಾಗುತ್ತೆ 50-50% ನಿಂತ್ಕೊಳ್ಳುತ್ತೆ. ಅದರಿಂದ ಮತ್ತೆ ರಾಂಗ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಯಾವಾಗ ನಿಮ್ಗೆ ಆ ಕೀವರ್ಡ್ ಮೇಲೆ ಕ್ಲಾರಿಟಿ ಇಲ್ಲ, ಇವಾಗ ಮೊನ್ನೆ ಕೊಟ್ಟಿದ್ರು ಡ್ರೈನೇಜ್ ಪ್ಯಾಟರ್ನ್ಸ್ ಅಂತ, ಚರಂಡಿ ವ್ಯವಸ್ಥೆಗಳಂತ, ನೀವು ಏನ್ ಮಾಡಿರ್ತೀರಾ, ಕನ್ನಡದಲ್ಲಿ ಓದ್ಕೊಂಡಿರ್ತೀರಾ, ಇಂಗ್ಲಿಷಲ್ಲಿ ಗೊತ್ತಿರಲ್ಲ, ಹೌದಲ್ವಾ? ಸೊ ಡ್ರೈನೇಜ್ ಪ್ಯಾಟರ್ನ್ ಅನ್ನೋ ಮೀನಿಂಗ್ ಏನು ಅಂತ ಗೊತ್ತಿಲ್ಲ ಅಂದ್ಮೇಲೆ ನೀವು ಸ್ಟೇಟ್ಮೆಂಟ್ಸ್ ಹೇಗೆ ಎಲಿಮಿನೇಟ್ ಮಾಡ್ತೀರಾ, ಹೌದಲ್ವಾ? ಅದು ಒಂದು ಎಕ್ಸಾಂಪಲ್ ಅಂತ ಹೇಳ್ತಿರೋವಂಥದ್ದು. ಸೊ ಯಾವುದೇ ವರ್ಡ್ ಆಗಲಿ ಈ ಕಾನ್ಸೆಪ್ಟ್ ಓರಿಯೆಂಟೆಡ್ ಇದೆಯಲ್ವಾ, ಅದು ಇಂಗ್ಲೀಷಲ್ಲೂ ಕೂಡ ಓದ್ಕೊಳ್ಳಿ. ಆ್ಯಂಡ್ ಆ ಕೀವರ್ಡ್ ಮೀನಿಂಗ್ ಏನಿದೆ ಅದು ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಿಮಗೆ ಏನಾಗುತ್ತೆ, ಸ್ಟೇಟ್ಮೆಂಟ್ಸ್ ಎಲಿಮಿನೇಟ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಸೊ ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಏನು ಹೇಳ್ಬೇಕಿತ್ತಂತಂದ್ರೆ, ನಮ್ಮಲ್ಲಿ ಆಲ್ರೆಡಿ ಮೇನ್ಸ್ ಕ್ಲಾಸಸ್ ಶುರುವಾಗಿದೆ ಅಲ್ವಾ? ಸೊ ಮೇನ್ಸ್ ಕ್ಲಾಸಸ್ ಶುರುವಾಗಿರೋದ್ರಿಂದ ನಿಮಗೆ ಟೆಸ್ಟ್ ಸೀರೀಸ್ ಕೂಡ ಸಿಗ್ತಾ ಹೋಗುತ್ತೆ. ಇಲ್ಲಿ ನಿಮಗೆ ಆಫ್ಲೈನ್, ಆನ್ಲೈನ್ ರೆಕಾರ್ಡೆಡ್ 1-to-1 ಕರೆಕ್ಷನ್ ಇರ್ಬೋದು, ಮತ್ತೆ ಸೆಕ್ಷನ್ ವೈಸು ಕಾಂಪ್ರಹೆನ್ಸಿವ್, ಅದು ಕೂಡ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಯಾರ್ಯಾರು 1-to-1 ಕರೆಕ್ಷನ್ಗೆ ರಿಕ್ವೈರ್ಮೆಂಟ್ ಇದೆಯೋ, ಇವಾಗ KS ನಾವು ನೋಡ್ದಂಗೆ ತುಂಬ ಕಡಿಮೆ ಕಟ್ ಆಫ್ ನಿಂತ್ಕೊಳ್ಳೋ ಚಾನ್ಸಸ್ ಇರೋದ್ರಿಂದ, ಸೊ ಯಾರ್ಯಾರು ಮೇನ್ಸಿಗೆ ಪ್ರಿಪೇರ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅವರು ಪ್ರಿಪೇರ್ ಆಗ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಫ್ಯೂಸ್ ಇನ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈಸ್ ಯೂಸ್ ಟು ಪ್ರಿವೆಂಟ್ ಎಕ್ಸೆಸಿವ್ ಫ್ಲೋ ಆಫ್ ಕರೆಂಟ್. ಅ ಫ್ಯೂಸ್ ಈಸ್ ಮೇಡ್ ಅಪ್ ಆಫ್ ಯೂಸಿಂಗ್ ಅಂತ ಕೇಳಿದ್ದಾರೆ. ಫಸ್ಟ್ ನಾವು ಕ್ವಶನ್ ಅರ್ಥ ಮಾಡ್ಕೊಳ್ಳೋದಾದ್ರೆ, ಫ್ಯೂಸ್ ಇನ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್, ಹೌದು, ನಾವು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಲ್ಲಿ ಫ್ಯೂಸ್ ನ ಯೂಸ್ ಮಾಡ್ತೀವಿ, ನಮಗೆ ಗೊತ್ತಿದೆ. ಏನಕ್ಕೆ ಯೂಸ್ ಮಾಡ್ತೀವಿ? ಟು ಪ್ರಿವೆಂಟ್ ಎಕ್ಸೆಸಿವ್ ಫ್ಲೋ, ಹೌದಲ್ವಾ? ನಾವು ನಾರ್ಮಲ್ ಆಗಿ ಏನಾಗುತ್ತೆ, ಶಾರ್ಟ್ ಸರ್ಕ್ಯೂಟ್ ಆದಾಗ ಏನಾಗುತ್ತೆ, ಎಕ್ಸೆಸಿವ್ ಫ್ಲೋ ಆಗಿರುತ್ತೆ, ಹೌದಲ್ವಾ? ಸೊ ಅದನ್ನ ನಾವು ತಡೆಗಟ್ಟೋಕ್ಕೋಸ್ಕರ ನಾವು ಫ್ಯೂಸ್ ನ ಯೂಸ್ ಮಾಡ್ತೀವಿ. ಅದು ಗೊತ್ತಿದೆ, ಮನೇಲಿ ಎಲ್ಲರೂ ಫ್ಯೂಸ್ ಹೋಗ್ಬಿಟ್ಟಿದೆ ಅಂತ ಅಂದ್ರೆ ಅದ್ರ ಅರ್ಥ ಏನು, ತುಂಬಾ ಎಕ್ಸೆಸಿವ್ ಕರೆಂಟ್ ಫ್ಲೋ ಆಗಿರುತ್ತೆ ಅಂತ ಅದ್ರ ಅರ್ಥ. ಸೊ ಹಾಗಾದ್ರೆ ಇದನ್ನ ನಾವು ಏನ್ರಿಂದ ಮಾಡಿರ್ತೀವಪ್ಪ ಅಂತ ಅಂದ್ರೆ ಅಲಾಯ್ ಆಫ್ ಟಿನ್ ಅಂಡ್ ಲೆಡ್. ಅಂಡ್ ಇದ್ರ ಜೊತೆಗೆ ನೀವು ಟಿನ್ ಅಂಡ್ ಲೆಡ್ಡು ಹೌದು ಅಂಡ್ ಟಿನ್ ಅಂಡ್ ಕಾಪರು ಹೌದು, ಓಕೆನಾ? ಇದು ಕೂಡ ಗೊತ್ತಿರುತ್ತೆ. ಹಾಗಾದ್ರೆ ನಾವು ಫ್ಯೂಸ್ ನ ಏನ್ ಬಳಸ್ತೀವಿ, ಎಕ್ಸೆಸಿವ್ ಕರೆಂಟ್ ಫ್ಲೋನ ನಾವು ತಡೆಗಟ್ಟಕ್ಕೆ, ಹೌದು. ಅದ್ರ ಜೊತೆಗೆ ಇದ್ರದ್ದು ಪ್ರಾಪರ್ಟೀಸ್ ನಾವು ತಿಳ್ಕೊಳ್ಳೋದಾದ್ರೆ, ಇದು ಹೈ ರೆಸಿಸ್ಟೆನ್ಸ್ ನ ಹೊಂದಿದೆ, ಅದನ್ನೇ ಹೇಳ್ತಿರೋದು. ಇವಾಗ ನಾನು ರೆಸಿಸ್ಟೆನ್ಸ್ ಅಂತ ಹೇಳ್ದೆ, ನಿಮ್ಗೆ ಆ ರೆಸಿಸ್ಟೆನ್ಸ್ ಮೀನಿಂಗೇ ಗೊತ್ತಿಲ್ಲ ಅಂತಂದ್ರೆ ಏನು ಓದಕ್ ಸಾಧ್ಯ? ಸೊ ಆದ್ರಿಂದ ಸೈನ್ಸು, ಜಿಯೋಗ್ರಫಿ, ಎಕನಾಮಿಕ್ಸ್ ಇದು ಸ್ವಲ್ಪ ಕೀವರ್ಡ್ಸ್ಗಳನ್ನ ತಿಳ್ಕೊಳ್ಬೇಕಾಗತ್ತೆ. ಮತ್ತೆ ಲೋ ಮೆಲ್ಟಿಂಗ್ ಪಾಯಿಂಟ್ ಹೊಂದಿದೆ,
ಯೂಸ್ ಮಾಡೋದ್ರಿಂದ ಏನು ಯೂಸ್ ಆಗುತ್ತೆ ಮನೆಗೆ ಅಂತ ಅಂದರೆ ಅಪ್ಲಯನ್ಸಸ್ಗಳು ಇರುತ್ತೆ ಗೊತ್ತಾ, ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಇರ್ಬೋದು, ಟಿವಿ, ಫ್ರಿಡ್ಜ್, ಇದೆಲ್ಲ ಏನಾಗುತ್ತೆ, ಇದೆಲ್ಲ ಉಳ್ಕೊಳ್ಳುತ್ತೆ. ಫ್ಯೂಸ್ ಯೂಸ್ ಮಾಡಿಲ್ಲ ಅಂತ ಅಂದರೆ ಅದೆಲ್ಲ ಬೇಗ ಹೋಗೋ ಚಾನ್ಸಸ್ಗಳಿರುತ್ತೆ. ಸೊ ಯಾವಾಗ ಎಕ್ಸೆಸಿವ್ ಫ್ಲೋ ಆಗುತ್ತೋ ಆವಾಗ ಫ್ಯೂಸ್ ಅದಾಗದೆ ತನ್ನನ್ನು ಬರ್ನ್ ಮಾಡ್ಕೊಳ್ಳುತ್ತೆ. ಬರ್ನ್ ಮಾಡಿ ಶಾರ್ಟ್ ಸರ್ಕ್ಯೂಟ್ ಆಗೋದನ್ನು ಇದು ತಡೆಯುತ್ತೆ. ಓಕೆನಾ, ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಟ್ರೂ ಅಬೌಟ್ ನ್ಯಾನೋ ಮೆಟೀರಿಯಲ್ಸ್ ಅಂತ ಕೇಳಿದ್ರೆ, ನಮ್ಗೆ ಆಲ್ರೆಡಿ ಗೊತ್ತಿದೆ ನ್ಯಾನೋ ಅಂತ ಅಂದರೆ 10⁻⁹ ಅಂತ ಹೇಳ್ತೀವಿ. ದ ಪ್ರಾಪರ್ಟೀಸ್ ಸ್ಟ್ರಾಂಗ್ಲಿ ಡಿಪೆಂಡ್ ಆನ್ ದ ಸರ್ಫೇಸ್ ಆಟಮ್ಸ್. ಹೌದಲ್ವಾ, ತುಂಬ ನ್ಯಾನೋ ಅಂದರೆ ತುಂಬ ಚಿಕ್ಕ, ಕಣ್ಣಿಗೆ ಕಾಣಿಸಲ್ಲ ಅದು. ಈ ಸ್ಟೇಟ್ಮೆಂಟ್ ಸರಿ ಇದೆ. ದೇ ಹ್ಯಾವ್ ಲಾರ್ಜ್ ಸರ್ಫೇಸ್ ಏರಿಯಾ ಅಂತ ಇದೆ, ಇದು ರಾಂಗ್ ಆಗುತ್ತೆ, ಲಾರ್ಜ್ ಅಲ್ಲ. ಹೌದಲ್ವಾ, ನ್ಯಾನೋ ಪಾರ್ಟಿಕಲ್ಸ್ ಹ್ಯಾವ್ ಟಿಪಿಕಲ್ ಸೈಜಸ್ ಮೋರ್ ದೆನ್ 100 ನ್ಯಾನೋಮೀಟರ್ ಅಂತ ಕೊಟ್ಟಿದ್ದಾನೆ. ಒಂದೇನಾಗುತ್ತೆ ಇಲ್ಲಿ, ಯೂಶಲಿ 1 to 100 ನ್ಯಾನೋಮೀಟರ್ನ ನಾವು ಚೂಸ್ ಮಾಡಬೇಕು. ಕೆಲವೊಮ್ಮೆ 500 ನ್ಯಾನೋಮೀಟರ್ವರೆಗೂ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಆ್ಯಂಡ್ ಇದರಲ್ಲಿ ನಾವು ಇನ್ನೊಂದು ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡೋದಾದರೆ, ವಿ ಕೆನಾಟ್ ಸಿ ಪಾರ್ಟಿಕಲ್ಸ್ ಆಫ್ ನ್ಯಾನೋ ಮೆಟೀರಿಯಲ್ಸ್ ಫ್ರಮ್ ದ ನೇಕೆಡ್ ಐ. ದಿಸ್ ಇಸ್ ಆಲ್ಸೋ ರೈಟ್ ಇಫ್ ವಿ ಕನ್ಸಿಡರ್ ಆಪ್ಷನ್ ಎ ಅಂತಂದರೆ ಸ್ಟೇಟ್ಮೆಂಟ್ ಎ ಮತ್ತು ಸ್ಟೇಟ್ಮೆಂಟ್ ಡಿನ ಕನ್ಸಿಡರ್ ಮಾಡಿದ್ರೆ ನಮ್ಗೆ ಇಲ್ಲಿ ಯಾವುದೇ ಥರದ ಆಪ್ಷನ್ಸ್ ಅವೈಲಬಲ್ ಇಲ್ಲ, ಬರೀ ಎ ಮತ್ತು ಡಿನ ಕನ್ಸಿಡರ್ ಮಾಡಿದಾಗ. ಯಾಕೆ ನಮಗೆ ಇಲ್ಲಿ ಸಿಲಿ ಯಾಕೆ ಡೌಟ್ ಇದೆ ಅಂತ ಅಂದರೆ, ನಾರ್ಮಲ್ ಆಗಿ ತೊಗೊಂಡಾಗ ಏನಾಗಿದೆ 1 to 100 ನ್ಯಾನೋಮೀಟರ್, ಅಲ್ಲೇನು ಕೊಟ್ಟಿದ್ದಾರೆ ಮೋರ್ ದೆನ್ ಅಂತ ಇದೆ. ಆ್ಯಕ್ಚುಲಿ ಅದು ಏನಾಗಬೇಕಿತ್ತು, ಈ ಸಿಂಬಲ್ ಬರಬೇಕಿತ್ತು. ಹೌದಲ್ವಾ, ಈ ಸಿಂಬಲ್ ಬರಬೇಕಿತ್ತು, ಅದು ನೋಡಿದ್ರೆ ಉಲ್ಟಾ ಆಗಿದೆ. ಸೊ ನಾವು ಆಬ್ವಿಯಸ್ಲಿ ಯಾವ್ದು ಕನ್ಸಿಡರ್ ಮಾಡಬೇಕಾಗತ್ತೆ, ಎ, ಸಿ ಮತ್ತು ಡಿ, ಆಪ್ಷನ್ ಬಿ. ಇದಂತೂ ಯಾವುದೇ ಕಾರಣಕ್ಕೂ ರೈಟ್ ಆಗೋಕ್ಕೆ ಚಾನ್ಸೇ ಇಲ್ಲ, ಬಿ ಸ್ಟೇಟ್ಮೆಂಟ್. ಓಕೆನಾ, ನೆಕ್ಸ್ಟ್ ಕ್ವಶನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಅಂತ ಕೇಳಿದ್ದಾರೆ. ಮೈಕಾ, ಗ್ರಾಫೈಟ್, ಸಲ್ಫರ್, ಹ್ಯೂಮನ್ ಬಾಡಿ ಅಂತ ಇದೆ. ವಿಚ್ ಅಮಾಂಗ್ ದ ಅಬೋವ್ ಈಸ್ ಆರ್ ಎಲೆಕ್ಟ್ರಿಕಲಿ ಕಂಡಕ್ಟರ್ಸ್ ಅಂತ ಇದೆ. ಯಾವುದು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕೇಳಿರುವಂಥದ್ದು. ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿನ ನೀವು ಐಡೆಂಟಿಫೈ ಮಾಡಿದ್ರೆ ನಮಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಮೈಕಾ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿನ ಅಲ್ಲ. ಗ್ರಾಫೈಟ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿನ ಹೌದು. ಸಲ್ಫರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿನ ಅಲ್ಲ. ಸೊ ಇಲ್ಲಿ ಅಲ್ಲ ಅನ್ನೋದ್ರಲ್ಲಿ ಏನಾಗಿದೆ, ಆಪ್ಷನ್ ಎ ಮತ್ತು ಆಪ್ಷನ್ ಸಿ, ಸ್ಟೇಟ್ಮೆಂಟ್ ಎ ಮತ್ತು ಸಿ ಏನಾಗಿದೆ ಹೋಗುತ್ತೆ. ಸೊ ಆಬ್ವಿಯಸ್ಲಿ ಏನಾಗುತ್ತೆ, ಎ ಇಲ್ಲ, ಸಿ ಇಲ್ಲ, ಎ ಯಾವ್ದು ಉಳ್ಕೊಳ್ಳುತ್ತೆ, ಬಿ ಆ್ಯಂಡ್ ಡಿ. ಡಿ ಹೌದು, ನಮಗೆ ಗೊತ್ತಿದೆ ಏನಕ್ಕೆ ನಮಗೆ ಕರೆಂಟ್ ಹೊಡೆಯುತ್ತೆ, ನಮ್ಮ ಆಲ್ರೆಡಿ ಅಯಾನ್ಸ್ ಇರುತ್ತಲ್ವಾ, 70% ವಾಟರ್, ಅದ್ರ ಜೊತೆಗೆ ಏನಾಗಿರುತ್ತೆ ಅಯಾನ್ಸ್ ಇರೋದ್ರಿಂದ ನಮ್ಮ ಬಾಡಿ ಕೂಡ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿಯಾಗಿ ವರ್ಕ್ ಮಾಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಡ್ಯೂರಿಂಗ್ ಅ ಹಾಟ್ ಸನ್ನಿ ಡೇ ಪೀಪಲ್ ಫೀಲ್ ಕೂಲ್ ಇನ್ ದ ಶ್ಯಾಡೋ ಅಂಡರ್ ಅ ಬಿಗ್ ಟ್ರೀ ಅಂತ ಇದೆ. ಸೊ ನಮಗೆ ಗೊತ್ತಿದೆ ಆಲ್ರೆಡಿ ಏನು, ಬಿಸಿಲಿದ್ದಾಗ ನಾವು ಮರದ ಹತ್ರ ಹೋದಾಗ ನಮಗೆ ಕೂಲ್ ಫೀಲ್ ಆಗುತ್ತೆ. ಯಾಕೆ ರೀಸನ್ಗಳಂತ ಇಲ್ಲಿ ಕೊಟ್ಟಿರುವಂಥದ್ದು, ಬರೀ 1, 2 ಅಲ್ಲ 3 ರೀಸನ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ರೀಸನ್ ನೋಡೋದಾದರೆ, ಬಿಕಾಸ್ ದ ಟ್ರೀ ಬ್ಲಾಕ್ಸ್ ಡೈರೆಕ್ಟ್ ಸನ್ಲೈಟ್ ಅಂತ ಹೇಳಿದ್ದಾರೆ. ಹೌದು, ನಮ್ಗೆಲ್ರಿಗೂ ಗೊತ್ತಿದೆ ಏನು, ನಾವು ನಾರ್ಮಲ್ ಆಗಿದ್ದಾಗ ಏನಾಗುತ್ತೆ, ನಮಗೆ ಡೈರೆಕ್ಟ್ ಸನ್ಲೈಟ್ ಬೀಳುತ್ತೆ. ಅದೇ ನಾವು ಮರದ ಕೆಳಗಡೆ ಹೋದಾಗ ನಮಗೆ ಡೈರೆಕ್ಟ್ ಸನ್ಲೈಟ್ ಏನಾಗುತ್ತೆ, ಬ್ಲಾಕ್ ಆಗುತ್ತೆ. ಯಾಕಂದರೆ ಟ್ರೀಯಿಂದ ಅದು ಬ್ಲಾಕ್ ಆಗುವಂಥದ್ದು. ಸೊ ಇದು ರೈಟ್ ಆಗಿದೆ. ಬಿಕಾಸ್ heat from the air is used in evaporation of water by tree leaves reducing the temperature ಅಂತ ಇದೆ. ಒಂದು ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ ನಮಗೆ ಗೊತ್ತು ಏನು, ಮಾರ್ನಿಂಗ್ ಟೈಮಿಂಗ್ಸಲ್ಲಿ ಎವಾಪರೇಷನ್ ನಡೆಯುತ್ತೆ ಅಂತಂದರೆ ಟ್ರಾನ್ಸ್ಪಿರೇಷನ್ ನಡೆಯುತ್ತೆ. ಆ ಟ್ರಾನ್ಸ್ಪಿರೇಷನ್ ಆಗ್ಬೇಕಾದ್ರೆ ಏನಾಗುತ್ತೆ, ವಾಟರ್ ಮಾಲಿಕ್ಯೂಲ್ಸ್ ಏರ್ಗೆ ಹೋಗಬೇಕಾದ್ರೆ ಆ ಸರೌಂಡಿಂಗ್ ಎನ್ವೈರ್ನ್ಮೆಂಟ್ ಏನು ಮಾಡುತ್ತೆ, ಅದು ಕೂಲ್ ಮಾಡುತ್ತೆ. ಸೊ ಯಾವಾಗ ನಾವು ಮರದ ಕೆಳಗಡೆ ನಿಂತಿರ್ತೀವೋ ಆ ಸರೌಂಡಿಂಗ್ ಎನ್ವೈರ್ನ್ಮೆಂಟ್ ಏನಾಗುತ್ತೆ, ನಮಗೆ ಕೂಲ್ ಫೀಲ್ ಆಗುತ್ತೆ. ಸೊ ಈ ಸ್ಟೇಟ್ಮೆಂಟು ಕೂಡ ನಮ್ಗೆ ಇಲ್ಲಿ ರೈಟ್ ಆಗಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡೋದಾದ್ರೆ, ಬಿಕಾಸ್ ಫೋಟೋಸಿಂಥಸಿಸ್ ಬೈ ಟ್ರೀ ಲೀವ್ಸ್ ಅಬ್ಸಾರ್ಬ್ಸ್ ಎನರ್ಜಿ ಫ್ರಮ್ ಸನ್ಲೈಟ್ ಅಂತ ಇದೆ. ಹೌದು, ಈ ಸ್ಟೇಟ್ಮೆಂಟು ಕೂಡ ನಮ್ಗೆ ಇಲ್ಲಿ ರೈಟ್ ಆಗುತ್ತೆ. ಸೊ ಆದ್ರಿಂದ ನಮ್ಗೆ ಯಾವುದಪ್ಪ ಕೀ ಆನ್ಸರ್ ಅಂತ ಅಂದರೆ ಇಟ್ ಈಸ್ ಓನ್ಲಿ ಎ, ಬಿ ಆ್ಯಂಡ್ ಸಿ. ಯಾಕೆ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ, ಓಕೆನಾ? ಬಿಕಾಸ್ ಟ್ರೀ ಲೀವ್ಸ್ ಅಬ್ಸರ್ವ್ ವಾಟರ್ ವೇಪರ್ ಫ್ರಮ್ ಏರ್. ವಾಟರ್ ವೇಪರ್ನ ನಾವು ಟ್ರೀ ಏರಿಂದ ತೊಗೊಳ್ಳೋದಲ್ವ, ವಾಟರ್ ವೇಪರ್ನ ನಾವು ಬಿಡೋವಂಥದ್ದು. ಸೊ ಈ ಸ್ಟೇಟ್ಮೆಂಟ್ ಇಲ್ಲಿ ರಾಂಗ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಮ್ಯಾಚ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ಅ ಕರೆಕ್ಟ್ ಆನ್ಸರ್ ಇನ್ ವ್ಯೂ ಆಫ್ ಪಾಲಿಮರ್ ಪ್ರಾಡಕ್ಟ್ಸ್ ಅಂತ ಕೊಟ್ಟಿರುವಂಥದ್ದು. ಪಾಲಿಮರ್ ನೇಮ್ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ನಾವು ಅದನ್ನು ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಪಾಲಿಥೀನ್ ನಾವು ಎಲ್ಲಿ ಬಳಸ್ತೀವಿ, ಆಬ್ವಿಯಸ್ಲಿ ಇದೆಲ್ರಿಗೂ ಕೂಡ ಗೊತ್ತಿರುತ್ತೆ. ವಾಟರ್ ಬಾಟಲ್ಸಲ್ಲಿ ನಾವು ಇದನ್ನು ಬಳಸ್ತೀವಿ. ಪಾಲಿವಿನೈಲ್ ಕ್ಲೋರೈಡ್ ಎಲ್ಲಿ ಬಳಸ್ತೀವಿ, ಪೈಪ್ಸಲ್ಲಿ ಬಳಸ್ತೀವಿ. ಸೊ ಎಗೆ ಏನಾಗಬೇಕು, 3 ಆಗಬೇಕು, 2 ಕಡೆ ಇದೆ. ಬಿಗೆ 4 ಆಗಬೇಕು, ಹೌದಲ್ವಾ? ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಪಾಲಿಟೆಟ್ರಾ ಫ್ಲೂರೋ ಇಥಿಲಿನ್ ಎಲ್ಲಿ ಬಳಸ್ತೀವಪ್ಪ ಅಂತಂದರೆ ನಾನ್ ಸ್ಟಿಕ್ ಸರ್ಫೇಸಸ್, ಹೌದಲ್ವಾ? ನಾನ್ ಸ್ಟಿಕ್ ಸರ್ಫೇಸಸ್ ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಎಲ್ಲೆಲ್ಲಿ ಬಳಸ್ತೀವಿ ಅಂತ, ಅಲ್ಲಿ ನಾವು ಇದನ್ನು ಬಳಸ್ತಾ ಹೋಗ್ತೀವಿ. ಇನ್ನೊಂದು ಪಾಲಿವಿನೈಲ್
ಅಸಿಲೇಟ್ ಅಂತ ಇರುವಂಥದ್ದು, ಎಸಿಟೇಟ್ ಅಂತ ಇರುವಂಥದ್ದು, ಇದನ್ನ ನಾವು ಅಡೆಸಿವ್ಗಳಲ್ಲಿ ಬಳಸುವಂಥದ್ದು. ಸೊ ಯಾವ್ದು ರೈಟ್ ಆನ್ಸರ್ ಆಗುತ್ತೆ ನಿಮಗೆ? ಆಪ್ಷನ್ 1 ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಅ ಸೆಕೆಂಡರಿ ರೈನ್ಬೋ ಈಸ್ ಆಲ್ವೇಸ್ ಸೀನ್ ವಿತ್ ಅ ರೈನ್ಬೋ ಅಂತ ಕೇಳಿದ್ದಾರೆ. ನಾರ್ಮಲ್ ಏನಾಗುತ್ತೆ, ನಮಗೆ ನೋಡಿದಾಗ ಬರೀ ಒಂದು ರೈನ್ಬೋ, ಒಂದು ಕಾಮನ್ ಬಿಲ್ ಮಾತ್ರ ಕಾಣಿಸುತ್ತೆ. ಆದರೆ ಸೆಕೆಂಡರಿ ರೈನ್ಬೋ ಕೂಡ ಜನರೇಟ್ ಆಗಿರುತ್ತೆ. ಯಾವ ಟೈಮಿಂಗ್ಸ್ ಅಲ್ಲಿ ಜನರೇಟ್ ಆಗುತ್ತೆ, ಹೇಗೆ ಜನರೇಟ್ ಆಗುತ್ತೆ ಅನ್ನೋ ರೀಸನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಾವಿಲ್ಲಿ ಐಡೆಂಟಿಫೈ ಮಾಡೋಣ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಏನಿದೆ, ಆ ಸೆಕೆಂಡರಿ ರೈನ್ಬೋ ಅಪಿಯರ್ಸ್ ಅಬೋವ್ ಆರ್ ಔಟ್ಸೈಡ್ ಅ ಪ್ರೈಮರಿ ರೈನ್ಬೋ ಅಂತ ಇದೆ. ಇದು ರೈಟ್ ಆಗಿದೆ. ಓಕೆನಾ? ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡೋದಾದ್ರೆ, ಆ ಸೆಕೆಂಡರಿ ರೈನ್ಬೋ ಈಸ್ ಆಲ್ವೇಸ್ ಫೇಂಟರ್ ದ್ಯಾನ್ ದ ಕರೆಸ್ಪಾಂಡಿಂಗ್ ಪ್ರೈಮರಿ ರೈನ್ಬೋ ಅಂತ ಇದೆ. ಅಂತಂದ್ರೆ ಪ್ರೈಮರಿ ರೈನ್ಬೋ ಎಷ್ಟು ಡಾರ್ಕ್ ಆಗಿ ಕಾಣಿಸುತ್ತಲ್ಲ ನಮಗೆ, ಸೊ ಅದಕ್ಕಿಂತ ತುಂಬಾ ತೆಳ್ಳಗೆ ಸೆಕೆಂಡರಿ ರೈನ್ಬೋ ಜನರೇಟ್ ಆಗಿರುತ್ತೆ. ಸೊ ಅದರಿಂದ ಇದು ಕೂಡ ರೈಟ್ ಆನ್ಸರ್ ಆಗಿದೆ. ದ ಆರ್ಡರ್ಸ್ ಆಫ್ ಕಲರ್ಸ್ ಆಫ್ ಪ್ರೈಮರಿ ರೈನ್ಬೋ ಅಂಡ್ ಸೆಕೆಂಡರಿ ರೈನ್ಬೋ ಆರ್ ಆಪೋಸಿಟ್. ದಿಸ್ ಇಸ್ ರೈಟ್ ಬಿಕಾಸ್ ಏನಾಗುತ್ತೆ, ನಮಗೆ ಜಾಸ್ತಿ ಬೆಂಡ್ ಆಗೋ ಲೈಟ್ ಯಾವುದು, ವೇವ್ ಲೆಂತ್ ಯಾವುದು ಜಾಸ್ತಿ ಇರೋದು? ರೆಡ್. ಹೌದಲ್ವಾ? ರೆಡ್ಡು ಲಾಸ್ಟ್ ಅಲ್ಲಿ ಬೆಂಡ್ ಆಗುತ್ತೆ ಯಾವಾಗ? ಪ್ರೈಮರಿ ರೈನ್ಬೋ. ಅದೇ ನಾವು ಸೆಕೆಂಡರಿ ರೈನ್ಬೋ ತಗೊಂಡಾಗ ಫಸ್ಟ್ ಬೆಂಡ್ ಆಗೋ ಲೈಟ್ ಯಾವುದು? ರೆಡ್. ಲಾಸ್ಟ್ ಅಲ್ಲಿ ಯಾವ್ದು ಬೆಂಡ್ ಆಗುತ್ತೆ? ವೈಲೆಟ್. ನಾರ್ಮಲ್ ಆಗಿ ತಗೊಂಡಾಗ ಫಸ್ಟ್ ಯಾವ್ದು ಬೆಂಡ್ ಆಗುತ್ತೆ? ಪ್ರೈಮರಿ ರೈನ್ಬೋದಲ್ಲಿ ವೈಲೆಟ್ ಬೆಂಡ್ ಆಗುತ್ತೆ, ಲಾಸ್ಟ್ ಅಲ್ಲಿ ರೆಡ್ ಆಗುತ್ತೆ. ಆದ್ರೆ ಸೆಕೆಂಡರಿ ರೈನ್ಬೋದಲ್ಲಿ ಏನಾಗುತ್ತೆ? ಆಪೋಸಿಟ್ ಆಗುತ್ತೆ. ಸೊ ಆದ್ರಿಂದ ಈ ಸ್ಟೇಟ್ಮೆಂಟ್ ಕೂಡ ಸರಿ ಇದೆ. ಲಾಸ್ಟ್ ಸ್ಟೇಟ್ಮೆಂಟ್ ನೋಡೋದಾದ್ರೆ, ಆ ಸೆಕೆಂಡರಿ ರೈನ್ಬೋ ಈಸ್ ಓನ್ಲಿ ಅ ರಿಫ್ರಾಕ್ಷನ್ ಆಫ್ ಅ ಪ್ರೈಮರಿ ರೈನ್ಬೋ ಅಂತ ಇದೆ. ಓಕೆನಾ? ರಿಫ್ರಾಕ್ಷನ್ ಇನ್ವಾಲ್ವ್ಸ್ ಇನ್ ಅ ಸೆಕೆಂಡರಿ ರೈನ್ಬೋ ಅಂದಿದ್ರೆ ಸರಿ ಆಗಿರ್ತಿತ್ತು. ಬಟ್ ಇಲ್ಲಿ ಏನ್ ಕೇಳಿದಾರೆ, ಇನ್ನೊಂದು ಅದು ಮಾತ್ರ ಅಂತ ಕೇಳಿದ್ದಾರೆ. ಒಂದು ಇಲ್ಲಿ ಅರ್ಥ ಮಾಡ್ಕೊಬೇಕು, 2 ಸತಿ ರಿಫ್ರಾಕ್ಷನ್ ಆಗಬೇಕು, ಅದ್ರ ಜೊತೆಗೆ 2 ಸತಿ ರಿಫ್ಲೆಕ್ಷನ್ ಆಗಬೇಕು. ಅವಾಗ ಮಾತ್ರ ಸೆಕೆಂಡರಿ ರೈನ್ಬೋ ಜನರೇಟ್ ಆಗುತ್ತೆ. ಆ 2 ರಿಫ್ಲೆಕ್ಷನ್ ಒಂದೇ ಸನ್ ಬೀಮಲ್ಲಿ ಆಗಿರ್ಬೇಕು, ಅದ್ರ ಜೊತೆ ಒಂದೇ ಡ್ರಾಪ್ಲೆಟ್ ಒಳಗಡೆ ಆಗಿರ್ಬೇಕು. ಹೀಗಾದಾಗ ಮಾತ್ರ ನಮಗೆ ಸೆಕೆಂಡರಿ ರೈನ್ಬೋ ಜನರೇಟ್ ಆಗುತ್ತೆ. ಸೊ ಈ ಲಾಸ್ಟ್ ಸ್ಟೇಟ್ಮೆಂಟ್ ಏನಿದೆ ರಾಂಗ್ ಆಗಿದೆ. ಸೊ ಆದ್ರಿಂದ ನಮಗೆ ಆನ್ಸರ್ ಯಾವ್ದಪ್ಪ ಆಗುತ್ತೆ ಅಂತಂದ್ರೆ ಮೂರನೇದು, ಓನ್ಲಿ ಎ, ಬಿ ಅಂಡ್ ಸಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಅಯೋಡೆಕ್ಸ್ ಈಸ್ ಅಂತ ಕೇಳಿದ್ದಾರೆ. ಸೊ ನಮಗೆ ಆರ್ಥೋ ಹೈಡ್ರಾಕ್ಸಿ ಬೆನ್ಸೋಯಿಕ್ ಆಸಿಡ್ ಅನ್ನೋದು ನಮ್ಗೆ ಇಲ್ಲಿ ರೈಟ್ ಆನ್ಸರ್ ಆಗಿ ಸಿಕ್ಕಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಆದಿತ್ಯ L1 ಈಸ್ ದ ಫಸ್ಟ್ ಇಂಡಿಯನ್ ಸ್ಪೇಸ್ ಬೇಸ್ಡ್ ಅಬ್ಸರ್ವೇಟರಿ ಟು ಸ್ಟಡಿ ದ ಸನ್ ಅಂತ ಇದೆ. ಏನಕ್ಕೆ ನಾವು ಆದಿತ್ಯ L1 ಕಳಿಸ್ಕೊಟ್ಟಿರೋದು ಅದನ್ನ ನಾವಿಲ್ಲಿ ನೋಡೋಣ. ಫಸ್ಟ್ ನೋಡೋದಾದ್ರೆ, ಫ್ರಮ್ ಅ ಹಾಲೋ ಆರ್ಬಿಟ್ ಅರೌಂಡ್ ಸನ್ ಅರ್ತ್ ಲ್ಯಾಂಗ್ರೇಜಿಯನ್ ಪಾಯಿಂಟ್ ಅಂತ ಇದೆ. ಇಲ್ಲಿ ನಾವು ಅಬ್ಸರ್ವ್ ಮಾಡ್ಕೋಬೇಕಾಗಿರೋದು ಏನಿದು ಲ್ಯಾಂಗ್ರೇಜಿಯನ್ ಪಾಯಿಂಟ್ ಅನ್ನೋದು. ಇಲ್ಲಿ ಸನ್ ಇದೆ. ಓಕೆನಾ? ಇಲ್ಲಿ ಸನ್ ಇದೆ ಅನ್ಕೊಳ್ಳಿ, ಇಲ್ಲಿ ಅರ್ತ್ ಇದೆ. ಒಂದು ಪಾಯಿಂಟ್ ಇರುತ್ತೆ, ಅಲ್ಲಿ ಏನಾಗುತ್ತೆ ಅಂದ್ರೆ ಗ್ರಾವಿಟೇಷನಲ್ ಫೋರ್ಸಸ್, ಗುರುತ್ವಾಕರ್ಷಣ ಬಲ ಅಂತ ಏನ್ ಹೇಳ್ತೀವಿ, ಎರಡರದ್ದು ಇರುತ್ತೆ. ಆ ಬಲ ಇರೋದಕ್ಕೆ ಅಲ್ವಾ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಿರೋದು, ಹಾಗೆ ಚಂದ್ರ ಭೂಮಿ ಸುತ್ತ ಸುತ್ತುತ್ತಿರೋದು. ಗ್ರಾವಿಟೇಷನಲ್ ಫೋರ್ಸ್ ಇಲ್ದಲ್ಲಿದ್ರೆ ಕಷ್ಟ ಆಗಿರ್ತಿತ್ತು. ಸೊ ಅದರಿಂದ ಏನಾಗುತ್ತೆ, ಒಂದು ಪಾಯಿಂಟ್ ಅಲ್ಲಿ ಎರಡು ಕೂಡ ಈಕ್ವಲ್ ಆಗುತ್ತೆ, ಈಕ್ವಿಲಿಬ್ರಿಯಂ ಅಂತ ಹೇಳ್ತೀವಿ. ಓಕೆನಾ? ಅದು ಈಕ್ವಲ್ ಆಗುತ್ತೆ. ಸೊ ಆ ಪಾಯಿಂಟ್ ಅಲ್ಲಿ ನಾವು ಆದಿತ್ಯ L1 ಕೂರಿಸಿರುವಂಥದ್ದು. ಸೊ ಅದ್ರ ಮುಖಾಂತರ ನಾವು ಸನ್ನ ಸ್ಟಡಿ ಮಾಡ್ತಿರುವಂಥದ್ದು. ಬರೀ ಇಲ್ಲಿ L1 ಅನ್ನೋದಿಲ್ಲ. ಓಕೆನಾ? ಬರೀ ಒಂದೇ ಪಾಯಿಂಟ್ ಇರುತ್ತೆ ಅಂತಲ್ಲ, ಅರೌಂಡ್ ಒಂದು L4 ವರೆಗೂ ಇರುವಂಥದ್ದು. ಓಕೆನಾ? ಅದರಲ್ಲಿ ನಾವು L1 ಅಲ್ಲಿ ನಾವು ಕೂರಿಸಿದೀವಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಸೈಂಟಿಫಿಕ್ ಆಬ್ಜೆಕ್ಟಿವ್ಸ್ ಆಫ್ ಆದಿತ್ಯ L1 ಮಿಷನ್ ಇನ್ಕ್ಲೂಡ್ ಅಂತ ಇದೆ. ಸೊ ಏನೇನು ಆಬ್ಜೆಕ್ಟಿವ್, ಏನೇನು ಉದ್ದೇಶ ಇಟ್ಕೊಂಡು ನಾವು ಆದಿತ್ಯ L1 ಕಳಿಸಿದೀವಿ ಅನ್ನೋದು ಇಲ್ಲಿ ಕೇಳಿರುವಂಥದ್ದು. ಸ್ಟಡಿ ಆಫ್ ಕೊರೋನಲ್ ಹೀಟಿಂಗ್ ಅಂಡ್ ಸೋಲಾರ್ ವಿಂಡ್ ಆಕ್ಸಲರೇಷನ್. ಕೊರೋನಾ ಹೇಗೆ ಹೀಟ್ ಆಗುತ್ತೆ ಮತ್ತೆ ಆ ಸೋಲಾರ್ ವಿಂಡ್ ಹೇಗೆ ಅದು ಜನರೇಟ್ ಆಗುತ್ತೆ, ಆಕ್ಸಲರೇಟ್ ಆಗುತ್ತೆ ಅನ್ನೋದು ಇಲ್ಲಿ ಒಂದು ಉದ್ದೇಶ ಆಗಿರುತ್ತೆ. ಸ್ಟಡಿ ಆಫ್ ಸೋಲಾರ್ ನ್ಯೂಟ್ರಿನೋ ಆಸಿಲೇಷನ್ ಅಂಡ್ ಕನ್ವರ್ಷನ್ ಆಫ್ ಸೋಲಾರ್ ಹೈಡ್ರೋಜನ್ ಥ್ರೂ ಫ್ಯೂಷನ್. ಇದು ಇಲ್ಲ, ನಮ್ಮ ಆಬ್ಜೆಕ್ಟಿವ್ ಆಗಿ ಇದು ಆಗಿಲ್ಲ. ನೆಕ್ಸ್ಟ್ ನೋಡೋದಾದ್ರೆ, ಸ್ಟಡಿ ಆಫ್ ಕೊರೋನಲ್ ಮಾಸ್ ಎಜೆಕ್ಷನ್ಸ್ ಅಂಡ್ ಡೈನಾಮಿಕ್ಸ್ ಆಫ್ ಸೋಲಾರ್ ಅಟ್ಮಾಸ್ಫಿಯರ್. ಓಕೆನಾ? ಸೊ ಇದನ್ನ ನಾವು ತಗೊಂಡಾಗ ಇದು ಕೂಡ ನಮ್ದು ಒಂದು ಉದ್ದೇಶ ಆಗಿದೆ. ಏನು ಆ ಕೊರೋನಲ್ ಮಾಸ್ ಎಜೆಕ್ಷನ್ ಇಂದ ಏನೇನು ಬರುತ್ತೆ ವಸ್ತುಗಳು, ಅದನ್ನು ಕೂಡ ನಾವು ಸ್ಟಡಿ ಮಾಡೋದಕ್ಕೆ ಇದನ್ನ ಕಳಿಸಿರುವಂಥದ್ದು. ಸೊ ಇಲ್ಲಿ ಬಿ ಸ್ಟೇಟ್ಮೆಂಟ್ ರಾಂಗ್ ಆಗಿರೋದ್ರಿಂದ ನಮಗೆ ಎ ಅಂಡ್ ಸಿ ವಿಚ್ ಈಸ್ ಆಪ್ಷನ್ 3 ಮಾತ್ರ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ ಕನೆಕ್ಷನ್ ವಿತ್ ಚಂದ್ರಯಾನ್ 2 ಕ್ಲಾಸ್ ರೆಫರ್ಸ್ ಟು ಅಂತ ಇದೆ. ಓಕೆನಾ? ಸೊ ಚಂದ್ರಯಾನ್ 2ಕ್ಕೆ ಸಂಬಂಧಿಸಿದಂತೆ ಕ್ಲಾಸ್, ಇದು ಒಂದು ಇದನ್ನ ಫುಲ್ ಫಾರ್ಮ್ ಮಾಡ್ಬೇಕಾಗತ್ತೆ. ಯಾವ್ದಕ್ಕಪ್ಪ ಇದು ಸಂಬಂಧಪಟ್ಟಿದೆ ಅಂತಂದ್ರೆ ಆನ್ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್. ಚಂದ್ರಯಾನ 2 ಅನ್ನೋದು ಇಲ್ಲಿ ಕನ್ಕ್ಲೂಡ್ ಆಗಿದೆ. ಅದ್ರ ಜೊತೆಗೆ ಲಾರ್ಜ್ ಏರಿಯಾ
ಸಾಫ್ಟ್ ಫುಲ್ ಫಾರ್ಮ್ ನಾವು ನೋಡೋದಾದ್ರೆ ಚಂದ್ರಯಾನ-2 ಲಾರ್ಜ್ ಏರಿಯಾ ಸಾಫ್ಟ್ ಆ್ಯಂಡ್ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್ ಅನ್ನೋದು ಇಲ್ಲಿ ಫುಲ್ ಫಾರ್ಮ್ ಆಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಕಂಪ್ಯೂಟರ್ ಮೆಮೊರೀಸ್ ಅಂತ ಕೇಳಿದ್ದಾರೆ. ಸೊ ಯಾವುದು ಅಂದರೆ ಕಂಪ್ಯೂಟರ್ ಮೆಮೊರೀಸ್ನ ಕೊಟ್ಟಿದ್ದಾರೆ. ಕನೆಕ್ಟಿಂಗ್ ಸ್ಟೇಟ್ಮೆಂಟ್ ಅಲ್ಲಿ ನೋಡಿದಾಗ ಅರೇಂಜ್ ದ ಅಬೋವ್ ಕಂಪ್ಯೂಟರ್ ಮೆಮೊರೀಸ್ ಇನ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ದರ್ ಆಕ್ಸೆಸಿಂಗ್ ಸ್ಪೀಡ್ ಮೇಲೆ ಅದನ್ನ ನಾವು ಡಿಕ್ರೀಸಿಂಗ್ ಇಳಿಕೆ ಕ್ರಮದಲ್ಲಿ ನಾವು ಅದನ್ನ ಬರಿಬೇಕಾಗತ್ತೆ. ಯಾವ್ದು ಸ್ಪೀಡ್ ಇದೆಯೋ ಅದನ್ನ ಫಸ್ಟ್ ಹಾಕ್ಬೇಕಾಗತ್ತೆ, ಯಾವ್ದು ಸ್ಪೀಡ್ ಕಡಿಮೆ ಇದೆಯೋ ಅದನ್ನ ನಾವು ಲಾಸ್ಟ್ ಅಲ್ಲಿ ಹಾಕ್ಬೇಕಾಗತ್ತೆ. ಸೊ ಯಾವ್ದಪ್ಪ ಫಸ್ಟ್ ಸ್ಪೀಡ್ ಜಾಸ್ತಿ ಇದೆ ಅಂತಂದ್ರೆ ರಿಜಿಸ್ಟರ್ ಮೆಮೊರಿ, ಇದು CPU ನಲ್ಲಿ ಇರುತ್ತೆ. ಸೊ ಇದು ತುಂಬಾ ಸ್ಪೀಡ್ ಇದೆ. ಕ್ಯಾಶೆ ಮೆಮೊರಿ ಸೆಕೆಂಡ್ ಪ್ಲೇಸಿಗೆ ಬರುತ್ತೆ, ಇದು ಫಸ್ಟ್ ಪ್ಲೇಸು, ಇದು ಸೆಕೆಂಡ್ ಪ್ಲೇಸು. ಮೇನ್ ಮೆಮೊರಿ ಥರ್ಡ್ ಪ್ಲೇಸು. ಮೇನ್ ಮೆಮೊರಿಲಿ ಯಾವ್ದಾದ್ರು ಬರುತ್ತೆ, ರಾಮ್ ಬರುತ್ತೆ ಮತ್ತೆ ರ್ಯಾಮ್ ಬರುತ್ತೆ. ಆಕ್ಸಿಲರಿ ಮೆಮೊರಿ ಅಂದ್ರೆ ಎಕ್ಸ್ಟ್ರಾ ಮೆಮೊರಿ, ಇವಾಗ ಪೆನ್ ಡ್ರೈವ್ ಇರ್ಬೋದು, ಹಾರ್ಡ್ ಡಿಸ್ಕ್ ಇರ್ಬೋದು, ಓಕೆನಾ. ಸೊ ಮ್ಯಾಗ್ನೆಟಿಕ್ ಟೇಪ್ ಇರ್ಬೋದು, ಇದೆಲ್ಲ ಏನಾಗುತ್ತೆ, ಇದು ಆಕ್ಸಿಲರಿ ಮೆಮೊರಿ ಆಗುತ್ತೆ. ಸೊ ನಾವು ಈ ಏನು ವೇನ ನಾವು ತಗೊಂಡಾಗ ಯಾವ್ದಪ್ಪ ನಮಗೆ ರೈಟ್ ಆನ್ಸರ್ ಆಗಿದೆ ಅಂತ ಅಂದ್ರೆ ಫಸ್ಟ್ ನಮಗೆ ರಿಜಿಸ್ಟರ್ ಮೆಮೊರಿ ಬರಬೇಕು, ಆಮೇಲೆ ಕೆಶೆ ಇದೆ, ಆಮೇಲೆ ಮೇನ್ ಮೆಮೊರಿ ಬರಬೇಕು, ಲಾಸ್ಟಲ್ಲಿ ಆಕ್ಸಿಲರಿ ಮೆಮೊರಿ ಬರಬೇಕಾಗತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಟ್ರೂ ಅಬೌಟ್ ಬ್ಲಾಕ್ ಚೈನ್ ಅಂತ ಕೇಳಿದ್ದಾರೆ. ನಾವು ಸ್ಟೇಟ್ಮೆಂಟ್ಸ್ನ ನೋಡಿದಾಗ ಏನು ಫಸ್ಟ್ ಆಫ್ ಆಲ್ ಬ್ಲಾಕ್ ಚೈನ್ ಅಂತ ಅಂದರೆ, ಬ್ಲಾಕ್ ಚೈನ್ ಅನ್ನೋದು ಒಂದು ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಮಾಡೋ ಒಂದು ಟೆಕ್ನಾಲಜಿ. ಓಕೆನಾ. ಸೊ ಅದಕ್ಕೆ ರಿಲೇಟೆಡ್ ಆಗಿ ಒಂದಷ್ಟು ಸ್ಟೇಟ್ಮೆಂಟ್ಸ್ನ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ರೈಟ್ ಇದೆಯೋ ನಾವು ಅದನ್ನು ಚೂಸ್ ಮಾಡಬೇಕಾಗುತ್ತೆ. ಆ ಬ್ಲಾಕ್ ಚೈನ್ ಈಸ್ ಸೆಂಟ್ರಲೈಸ್ಡ್ ಡಿಜಿಟಲ್ ಲೆಡ್ಜರ್ ಕನ್ಸಿಸ್ಟಿಂಗ್ ಆಫ್ ರೆಕಾರ್ಡ್ಸ್ ಕಾಲ್ಡ್ ಬ್ಲಾಕ್ಸ್ ಅಂತ ಇದೆ. ಇಲ್ಲಿ ಹೌದು, ಒಂದು ಏನು ಈ ಸೆಂಟ್ರಲೈಸ್ಡ್ ಅನ್ನೋದು ಒಂದು ಬಿಟ್ರೆ ಇನ್ನು ಮಿಕ್ಕಿದೇನಿದೆ ಇದು ಸರಿ ಇದೆ. ಆದರೆ ಇಲ್ಲಿ ಸೆಂಟ್ರಲೈಸ್ಡ್ ಅನ್ನೋದು ಏನಾಗಬೇಕಿತ್ತು, ಡಿಸೆಂಟ್ರಲೈಸ್ಡ್ ಆಗಬೇಕಿತ್ತು. ಬ್ಲಾಕ್ ಚೈನ್ ರೆಕಾರ್ಡ್ ಹೇಗೆ ಮೇಂಟೈನ್ ಮಾಡುತ್ತೆ, ತುಂಬ ಟ್ರಾನ್ಸ್ಪರೆಂಟ್ ಆಗಿ ಮೇಂಟೈನ್ ಮಾಡುತ್ತೆ ಮತ್ತೆ ತುಂಬ ಎಫಿಷಿಯೆಂಟ್ ಆಗಿ ಇದು ವರ್ಕ್ ಮಾಡುತ್ತೆ. ಓಕೆನಾ. ಇದು ಡಿಸೆಂಟ್ರಲೈಸ್ಡ್ ಆ್ಯಂಡ್ ಡಿಸ್ಟ್ರಿಬ್ಯೂಟೆಡ್. ಸೆಂಟ್ರಲೈಸ್ಡ್ ಅಂತ ಅಂದ್ರೆ ಅದ್ರ ಆಪೋಸಿಟ್ ಆಗುತ್ತಲ್ವಾ. ಒಂದ್ಸತಿ ನೀವು ಸರ್ಚ್ ಮಾಡಿ, ಬ್ಲಾಕ್ ಚೈನ್ ಈಸ್ ಡಿಸೆಂಟ್ರಲೈಸ್ಡ್. ಆ್ಯಂಡ್ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿದಾಗ ಅ ಬ್ಲಾಕ್ ಚೈನ್ ಡೇಟಾ ಬೇಸ್ ಈಸ್ ಮ್ಯಾನೇಜ್ಡ್ ಆಟೋನಮಸ್ಲಿ ಯೂಸಿಂಗ್ ಅ ಪಿಯರ್ ಟು ಪಿಯರ್ ನೆಟ್ವರ್ಕ್ ಅಂಡ್ ಎ ಡಿಸ್ಟ್ರಿಬ್ಯೂಟೆಡ್ ಟೈಮ್ ಸ್ಟಾಂಪಿಂಗ್ ಸರ್ವರ್ ಅಂತ ಇದೆ. ಇದು ರೈಟ್ ಇದೆ. ನೆಕ್ಸ್ಟ್ ನೋಡೋದಾದ್ರೆ ಅ ಬ್ಲಾಕ್ ಚೈನ್ ಹ್ಯಾಸ್ ಬಿನ್ ಡಿಸ್ಕ್ರೈಬ್ಡ್ ಆಸ್ ಅ ವ್ಯಾಲ್ಯೂ ಎಕ್ಸ್ಚೇಂಜ್ ಪ್ರೋಟೋಕಾಲ್. ಅದು ತನ್ನದೇ ಆದ ಒಂದು ಪ್ರೋಟೋಕಾಲ್ನ ಇದು ಹೊಂದಿರುತ್ತೆ ಆ್ಯಂಡ್ ಇದನ್ನು ನಾವು ನಂಬೋದು. ಓಕೆನಾ. ಸೊ ಇದು ತುಂಬ ಟ್ರಾನ್ಸ್ಪರೆಂಟ್ ಆಗಿ ಇರುವಂಥದ್ದು. ಸೊ ನಮಗೆ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆಗಿರೋದ್ರಿಂದ ಬಿ ಆ್ಯಂಡ್ ಸಿ ಮಾತ್ರ ಇಲ್ಲಿ ರೈಟ್ ಆಗಿದೆ. ಸೊ ನಾನಿಲ್ಲಿ ಆಪ್ಷನ್ 2ನ ನಾನಿಲ್ಲಿ ಕರೆಕ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಲೇಸರ್ ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್ ಅಂತಾನೆ ನಾವಿಲ್ಲಿ ಓದಿರ್ತೀವಿ. ಹೌದಲ್ವಾ. ಲೇಸರ್ ಬೀಮ್ ಈಸ್ ಮೋನೋಕ್ರೊಮ್ಯಾಟಿಕ್ ಅಂತ ಇದೆ. ಹೌದು. ಸಿಂಗಲ್ ಮೋನೋ ಅಂತ ಅಂದ್ರೇನು, ಸಿಂಗಲ್ ಅಂತ, ಕ್ರೊಮ್ಯಾಟಿಕ್ ಅಂತ ಅಂದ್ರೆ ಕಲರ್, ಸಿಂಗಲ್ ಬೀಮ್ ಇರುವಂಥದ್ದು. ಲೇಸರ್ ಬೀಮ್ ಇಸ್ ಕೊಹರೆಂಟ್, ಇದು ಕೂಡ ರೈಟ್ ಆನ್ಸರ್ ಆಗಿದೆ. ಲೇಸರ್ ಬೀಮ್ ಇಸ್ ಹೈಲಿ ಡೈವರ್ಜೆಂಟ್ ಅಂತ ಇದೆ. ಇದು ರಾಂಗ್, ಯಾಕಂದ್ರೆ ಡೈವರ್ಜೆಂಟ್ ಆಗುತ್ತೆ, ಆದ್ರೆ ಇಲ್ಲಿ ಹೈಲಿ ಅನ್ನೋ ವರ್ಡ್ ಕೊಟ್ಟಿದ್ದಾರೆ ಗೊತ್ತಾ, ಅದರಿಂದ ರಾಂಗ್ ಆಗುತ್ತೆ. ಅದಕ್ಕೆ ಸ್ಟೇಟ್ಮೆಂಟ್ಸ್ ಓದ್ಬೇಕಾದ್ರೆ ಕಂಪ್ಲೀಟ್ಲಿ ಫೋಕಸ್ಸು ಇರಬೇಕಾಗತ್ತೆ. ಇನ್ ದ ಎಮಿಷನ್ ಆಫ್ ಲೇಸರ್ ಬೀಮ್ ಸ್ಟಿಮ್ಯುಲೇಟೆಡ್ ಎಮಿಷನ್ ಈಸ್ ಆಬ್ಸೆಂಟ್ ಅಂತ ಇದೆ. ಲೇಸರ್ ಫುಲ್ ಫಾರ್ಮ್ ಏನು, ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್ ಅಂತ ಇದೆ. ಸೊ ಇಲ್ಲಿ ಆಬ್ಸೆಂಟ್ ಅಂದ್ರೆ ಏನಾಗುತ್ತೆ, ಈ ಸ್ಟೇಟ್ಮೆಂಟು ರಾಂಗ್ ಆಗುತ್ತೆ. ಸೊ ಸಿ ಅಂಡ್ ಡಿ ಏನಿದೆ ಇದು ರಾಂಗು, ಎ ಅಂಡ್ ಬಿ ಏನಿದೆ ಇಲ್ಲಿ ಸರಿ ಇದೆ. ಸೊ ಆನ್ಸರ್ ಯಾವ್ದಾಗುತ್ತೆ, ಆಪ್ಷನ್ 1 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ವಿತ್ ರೆಫರೆನ್ಸ್ ಟು ದ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಅಂತ ಕೇಳಿದ್ದಾರೆ. ದಿಸ್ ಸರ್ಟಿಫಿಕೇಶನ್ ಈಸ್ ಇಶ್ಯೂಡ್ ಟು ಬೀಚಸ್, ಎಸ್ಚುರೀಸ್ ಅಂಡ್ ಡೆಲ್ಟಾಸ್ ಅಂತ ಇದೆ. ಆಕ್ಚುಲಿ ಸರ್ಟಿಫಿಕೇಶನ್ ಯಾವುದು ಕೊಡೋದು, ಬೀಚಸ್ಗಳಿಗೆ ಅಲ್ವಾ. ಸೊ ಇದರಿಂದ ಈ ಸ್ಟೇಟ್ಮೆಂಟು ರಾಂಗ್ ಆಗಿದೆ. ದ ಸರ್ಟಿಫಿಕೇಶನ್ ಆಫ್ ಇಶ್ಯೂಡ್ ಬೇಸ್ಡ್ ಆನ್ 33 ಕ್ರೈಟೀರಿಯಾ ಇದೆ. ಇದು ಕೂಡ ಕರೆಕ್ಟ್ ಆಗಿದೆ. ಬೀಮ್ಸ್ ಈಸ್ ಇಂಡಿಯಾಸ್ ಓನ್ ಎಕೋ ಲೇಬಲ್ ಫಾರ್ ಬೀಚಸ್ ಲಾಂಚ್ಡ್ ಇನ್ 2020 ಅಂತ ಇದೆ. ಇದು ಕೂಡ ಸರಿ ಇದೆ. ಓಕೆನಾ. ಬೀಮ್ಸ್ ಅಂತ ಏನು, ಬೀಚ್ ಎನ್ವೈರ್ನಮೆಂಟ್ ಅಸ್ಥೆಟಿಕ್ಸ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅಂತ. ಓಕೆನಾ. ಸೊ ನೆಕ್ಸ್ಟ್ ನೋಡೋದಾದ್ರೆ 2 sites from Karnataka, Kasaragod Beach and Padubidri Beach have received blue flag certification. ಇದು ಕೂಡ ರೈಟ್ ಆಗಿದೆ. ಸೊ ನಮಗೆ ಫಸ್ಟ್ ಸ್ಟೇಟ್ಮೆಂಟ್ ಬಿಟ್ಟರೆ ಬಿ ಸಿ ಡಿ ನಮಗೆ ರೈಟ್ ಆಗಿರೋದ್ರಿಂದ ನಾವು ಥರ್ಡ್ ಆಪ್ಷನ್ನ ಚೂಸ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಆಸ್ ಪರ್ ದ ನ್ಯಾಷನಲ್ ಪಾಲಿಸಿ ಆನ್ ಬಯೋಫ್ಯೂಯಲ್ಸ್ 2018 ಆ್ಯಂಡ್ ಅಮೆಂಡೆಡ್ ಆನ್ 2022, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕರೆಕ್ಟ್ ಗೋಲ್ಸ್ ಅಂತ ಕೇಳಿದರೆ ಯಾವುದು ಕರೆಕ್ಟ್ ಗುರಿ ಆಗಿದೆ ಅನ್ನುವಂಥದ್ದು. ಸೆಟ್ಟಿಂಗ್ ಅಪ್ ಸೆಕೆಂಡ್ ಜನರೇಷನ್ ಬಯೋ ರಿಫೈನರೀಸ್, ರೈಟ್. ಡೆವಲಪ್ಮೆಂಟ್ ಆಫ್ ನ್ಯೂ ಫೀಡ್ ಸ್ಟಾಕ್ ಫಾರ್ ಬಯೋಫ್ಯೂಯಲ್ಸ್, ಹೌದು. ಡೆವಲಪ್ಮೆಂಟ್ ಆಫ್ ನ್ಯೂ ಟೆಕ್ನಾಲಜೀಸ್ ಫಾರ್ ಕನ್ವೆನ್ಷನ್ ಆಫ್ ಬಯೋಫ್ಯೂಯಲ್ಸ್, ಹೌದು.
ಕ್ರಿಯೇಟಿಂಗ್ ಸೂಟಬಲ್ ಎನ್ವೈರನ್ಮೆಂಟ್ ಫಾರ್ ಬಯೋಫ್ಯೂಯಲ್ ಅಂಡ್ ಇಟ್ಸ್ ಜನರೇಷನ್ ವಿತ್ ದ ಮೇನ್ ಫ್ಯೂಯಲ್, ಇದು ಕೂಡ ರೈಟ್ ಆಗಿದೆ. ರೀಇನ್ಫೋರ್ಸಿಂಗ್ ಆನ್ಗೋಯಿಂಗ್ ಎಥನಾಲ್ ಅಥವಾ ಬಯೋಡೀಸೆಲ್ ಸಪ್ಲೈಸ್ ಥ್ರೂ ಇನ್ಕ್ರೀಸಿಂಗ್ ಡೊಮೆಸ್ಟಿಕ್ ಪ್ರೊಡಕ್ಷನ್, ಇದು ಕೂಡ ರೈಟ್ ಆಗಿದೆ. ಸೊ ಇದರಲ್ಲಿ ಯಾವ್ದಪ್ಪ ರೈಟ್ ಆಗಿದೆ ಅಂತ ಅಂದ್ರೆ ಆಪ್ಷನ್ 4, ಎಲ್ಲ ಸ್ಟೇಟ್ಮೆಂಟ್ಸ್ ಕೂಡ ಇಲ್ಲಿ ರೈಟ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಅಂಡರ್ ದ ರಿಕವರಿ ಆಫ್ ಎಂಡೇಂಜರ್ಡ್ ಸ್ಪೀಶೀಸ್ ಕಾಂಪೊನೆಂಟ್ ಆಫ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಯಾವುದು? ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ವೈಲ್ಡ್ ಲೈಫ್ ಹ್ಯಾಬಿಟ್ಯಾಟ್ಸ್ ಫಾರ್ ದ ರಿಕವರಿ ಆಫ್ ಎಂಡೇಂಜರ್ಡ್ ಸ್ಪೀಶೀಸ್, ಕನ್ಸಿಡರ್ ದ ಫಾಲೋಯಿಂಗ್ ಮ್ಯಾಚಸ್ ಅಂತ ಕೇಳಿದ್ದಾರೆ. ಸೊ ಏನ್ ಪ್ರೋಗ್ರಾಮು? ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ವೈಲ್ಡ್ ಲೈಫ್ ಹ್ಯಾಬಿಟ್ಯಾಟ್ಸ್ ಫಾರ್ ದ ರಿಕವರಿ, ಯಾವುದು ಎಂಡೇಂಜರ್ಡ್ ಆಗಿದೆ ಗೊತ್ತಾ ಅದನ್ನ ಮತ್ತೆ ರಿಕವರ್ ಮಾಡೋದಕ್ಕೋಸ್ಕರ ಇಲ್ಲಿ ಯಾವ್ಯಾವ ರಾಜ್ಯಗಳಿಂದ ಯಾವ್ಯಾವ ಪ್ರಾಣಿನ ನಾವು ಚೂಸ್ ಮಾಡಿದೀವಿ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಯಾವ್ದು ರೈಟ್ ಇದೆ ನಾವು ನೋಡ್ಬೇಕಾಗತ್ತೆ. ಸಾಂಗೈ ಮಣಿಪುರಿಂದ ಚೂಸ್ ಮಾಡಿದ್ದಾರೆ, ಜೆಡೋನ್ ಸ್ಕೋರ್ಜರ್ ಆಂಧ್ರ ಪ್ರದೇಶದಿಂದ ಚೂಸ್ ಮಾಡಿದ್ದಾರೆ, ಮೆಗಾಪೋರ್ಟ್ ಅಂಡಮಾನ್ ಅಂಡ್ ನಿಕೋಬಾರಿಂದ ಚೂಸ್ ಮಾಡಿದ್ದಾರೆ, ಅಂಡ್ ಹಂಗೂಲ್ ಜಮ್ಮು ಅಂಡ್ ಕಾಶ್ಮೀರಿಂದ ಇದು ಚೂಸ್ ಮಾಡಿರುವಂಥದ್ದು. ಸೊ ಇದರಲ್ಲಿ ಎಲ್ಲ ಮ್ಯಾಚಸ್ ಕರೆಕ್ಟ್ ಆಗಿರೋದ್ರಿಂದ ನಾವು ಆಪ್ಷನ್ 1ಗೆ ಹೋಗ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ವಿತ್ ರೆಫರೆನ್ಸ್ ಟು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್? ಇದು ತುಂಬಾ ನ್ಯೂಸ್ ಅಲ್ಲೇ ಇತ್ತು. ಸೊ ಇದನ್ನ ಎಲ್ಲರೂ ಓದ್ಕೊಂಡು ಹೋಗಿರ್ತೀರಾ ಅಂತ ಭಾವಿಸ್ತೀನಿ. ಇಟ್ ವಾಸ್ ಲಾಂಚ್ಡ್ ಇನ್ 2023 ವಿತ್ ದ ಹೆಡ್ ಕ್ವಾರ್ಟರ್ಸ್ ಇನ್ ನ್ಯೂ ಡೆಲ್ಲಿ. ಓಕೆನಾ? ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಓದೋದಾದ್ರೆ ಇಟ್ ಕವರ್ಸ್ ಓನ್ಲಿ 5 ಬಿಗ್ ಕ್ಯಾಟ್ಸ್. ಯಾವ್ದ್ಯಾವ್ದು ಅಂದ್ರೆ ಟೈಗರ್, ಲಯನ್, ಲೆಪರ್ಡ್, ಸ್ನೋ ಲೆಪರ್ಡ್ ಅಂಡ್ ಚೀತಾ ಅಂತ ಇದೆ. ಇದ್ರ ಜೊತೆಗೆ ಇನ್ನ 2 ಇತ್ತಲ್ವಾ, ಯಾವುದು? ಪೂಮಾ ಅಂಡ್ ಜಾಗ್ವಾರ್, ಹೌದಲ್ವಾ? ಇವೆರಡು ಬಿಟ್ಬಿಟ್ಟಿದ್ದಾರೆ. ಸೊ ಏನಾಗ್ಬೇಕಿತ್ತು? 7 ಬಿಗ್ ಕ್ಯಾಟ್ ಅಲಯನ್ಸ್ ಅಂತಾನೆ ಓದ್ಕೊಂಡಿರ್ತಾರ. ಸೊ ಇಲ್ಲಿ ಏನಾಗಿದೆ? ಬರೀ 5 ಮಾತ್ರ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಇಟ್ ಈಸ್ ಅ ಮಲ್ಟಿ ಕಂಟ್ರಿ ಕೋಲಿಷನ್ ಆಫ್ ಬಿಗ್ ಕ್ಯಾಟ್ ರೇಂಜ್ ಕಂಟ್ರೀಸ್ ವೇರ್ ದ ಅಬೋವ್ ಮೆನ್ಷನ್ಡ್ ಬಿಗ್ ಕ್ಯಾಟ್ಸ್ ಅಂತ ಇದೆ. ಅಲ್ಲಿವರೆಗೂ ಸ್ಟೇಟ್ಮೆಂಟ್ ಸರಿ ಇತ್ತು. ಯಾವಾಗ ಅಬೋವ್ ಮೆನ್ಷನ್ಡ್ ಬಿಗ್ ಕ್ಯಾಟ್ಸ್ ಅಂತ ಕೊಟ್ಟರೋ ಇದು ಕೂಡ ರಾಂಗ್ ಆಯಿತು. ನೆಕ್ಸ್ಟ್, ಆನ್ಯುಯಲ್ ಬಡ್ಜೆಟರಿ ಸಪೋರ್ಟ್ ಆಫ್ 150 crore rupees per year ವಿಲ್ ಬಿ ಗಿವನ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಫಾರ್ IBCA ಅಂತ ಇದೆ. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಂತ ಏನ್ ಹೇಳ್ತಿದೀವಿ ಅದಕ್ಕೆ ಆನ್ಯುವಲ್ ಆಗಿ 150 crores ಕೊಟ್ಟಿದೀವಿ ಅಂತ ಒಪ್ಪಿಗೆ ಹಾಕಿದೀವಿ ಅಂತ. ಅದು ಆಕ್ಚುಲಿ ಏನಿದು? ಒನ್ ಟೈಮು ಅಂತಾರೆ. ಒನ್ ಟೈಮ್ ನಾವು ಇದನ್ನ ಕೊಡೋಕೆ ಒಪ್ಕೊಂಡಿರುವಂಥದ್ದು. ಇಟ್ ಈಸ್ ನಾಟ್ ಆನ್ಯುವಲ್ ಅಂತಂದ್ರೆ ಪ್ರತಿ ವರ್ಷ ನಾವು 150 ಕೋಟಿನ ಕೊಡ್ಬೇಕಾಗತ್ತೆ. ಸೊ ಈ ಸ್ಟೇಟ್ಮೆಂಟ್ ಕೂಡ ರಾಂಗ್ ಆಗಿದೆ. ಸೊ ಯಾವ್ದು ಸ್ಟೇಟ್ಮೆಂಟ್ ಕರೆಕ್ಟು? ನಮ್ಗೆ ಇಲ್ಲಿ ಬರೀ ಎ ಮಾತ್ರ ಇಲ್ಲಿ ಕರೆಕ್ಟ್ ಆಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ವಿತ್ ರೆಫರೆನ್ಸ್ ಟು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ ಕೇಳಿದ್ದಾರೆ. ಹೌದಲ್ವಾ? ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಬಗ್ಗೆ ನ್ಯೂಸ್ ಕೂಡ ಆಯಿತು. ಅದ್ರ ಬಗ್ಗೆ ಸ್ಟೇಟ್ಮೆಂಟ್ಸ್ ನ ಕೊಟ್ಟಿದ್ದಾರೆ. ಇಟ್ ಈಸ್ ಒನ್ ಆಫ್ ದ ಹೆವಿಯೆಸ್ಟ್ ಫ್ಲೈಯಿಂಗ್ ಬರ್ಡ್ಸ್ ಅಂತ ಇದೆ. ಬರ್ಡ್ಸ್, ಓಕೆನಾ? ಈ ಸ್ಟೇಟ್ಮೆಂಟು ಸರಿ ಇದೆ. ಇಟ್ ಈಸ್ ಯೂಶಲಿ ಫೌಂಡ್ ಇನ್ ಸ್ಟೇಟ್ಸ್ ಲೈಕ್ ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ಕರ್ನಾಟಕ ಅಂಡ್ ತಮಿಳುನಾಡು. ಸಾಮಾನ್ಯವಾಗಿ ಇದು ಎಲ್ಲ ರಾಜ್ಯಗಳಲ್ಲಿ ಕಂಡು ಬರುವುದಿಲ್ಲ. ಓಕೆನಾ? ಇದು ಎಲ್ಲಪ್ಪ ಕಂಡು ಬರುತ್ತೆ ಸಾಮಾನ್ಯವಾಗಿ ಅಂತಂದ್ರೆ ಬರೀ ರಾಜಸ್ಥಾನ್ ಮತ್ತೆ ಗುಜರಾತ್ ಅಲ್ಲಿ ಮಾತ್ರ ಕಂಡು ಬರುತ್ತೆ. ಬೇರೆ ಸ್ಟೇಟ್ ಅಲ್ಲಿ ಕಂಡು ಬರುತ್ತೆ ಲಿಸ್ಟ್ ಮಾಡಿರೋದ್ರಲ್ಲಿ. ಬರೀ ಆದ್ರೆ ಪರ್ಟಿಕ್ಯುಲರ್ ಆಗಿ ಇವಾಗ ಕರ್ನಾಟಕ ತಗೊಂಡಾಗ ಬಳ್ಳಾರಿಲಿ ಮಾತ್ರ ಅದು ಕಂಡು ಬರುತ್ತೆ. ಸೊ ಆದ್ರಿಂದ ಈ ಸ್ಟೇಟ್ಮೆಂಟು ರಾಂಗ್ ಆಗಿದೆ. ಇಟ್ ಈಸ್ ನಾಟ್ ಯೂಶುವಲಿ. ಯೂಶುವಲಿ ಅನ್ನೋ ವರ್ಡ್ ತೆಗ್ದಿತ್ತು ಅಂದಿದ್ರೆ ಸರಿ ಇರ್ತಿತ್ತು. ಬಟ್ ಇಲ್ಲಿ ಯೂಶುವಲಿ ಕೊಟ್ಟಿರೋದ್ರಿಂದ ಏನಾಗಿದೆ? ಈ ಸ್ಟೇಟ್ಮೆಂಟು ರಾಂಗ್ ಆಗಿದೆ. ಸಿರಗುಪ್ಪ ಇನ್ ಬೆಳ್ಳಾರಿ ಡಿಸ್ಟ್ರಿಕ್ಟ್ ಇಸ್ ದ ಓನ್ಲಿ ಹೋಮ್ ಫಾರ್ ದ ಬರ್ಡ್ ಇನ್ ಕರ್ನಾಟಕ, ಇದು ರೈಟ್ ಇದೆ. GAB ಈಸ್ ಇನ್ಕ್ಲೂಡೆಡ್ ಇನ್ ಸ್ಪೀಶೀಸ್ ರಿಕವರಿ ಪ್ರೋಗ್ರಾಮ್ ಆಫ್ MOEFCC ಅಂತ ಇದೆ. ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಕನ್ಸರ್ವೇಷನ್ ಬರುತ್ತಲ್ಲ, ಸೊ ಅದು. ಸೊ ಇದು ಈ ಸ್ಟೇಟ್ಮೆಂಟ್ ಕೂಡ ರೈಟ್ ಇದೆ. ಸೊ ಯಾವುದು ಇಲ್ಲ? ಬಿ ಮಾತ್ರ ಇಲ್ಲ. ಬಿ ಎಲ್ಲಿಲ್ಲ? ACD 3ನೇ ಆಪ್ಷನ್ ಇಲ್ಲಿ ರೈಟ್ ಆಗಿದೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ವಿತ್ ರೆಫರೆನ್ಸ್ ಟು AdBlue ಅಂತ ಕೇಳಿದ್ದಾರೆ. ಇಟ್ ಈಸ್ a diesel exhaust fluid used to reduce the amount of air pollution emitted by BS6 diesel engine ಅಂತ ಇದೆ. ಇದು ರೈಟ್ ಆಗಿದೆ. ಇಟ್ ಈಸ್ ಮಿಕ್ಸ್ಚರ್ ಆಫ್ ಡಿಮಿನರಲೈಸ್ಡ್ ವಾಟರ್ ಅಂಡ್ ಪ್ಯೂರ್ ಯೂರಿಯಾ. ಸೊ ಈ ಆನ್ಸರ್ ಕೂಡ ರೈಟ್ ಆಗಿದೆ. ಇಟ್ ಈಸ್ ಬ್ಲೂ ಕಲರ್ ಟಾಕ್ಸಿಕ್ ಫ್ಲೂಯಿಡ್ ವಿತ್ ಹೈಲಿ ಫ್ಲೇಮಬಲ್ ಪ್ರಾಪರ್ಟೀಸ್ ಅಂತ ಇದೆ. ಇದು ಆಕ್ಚುಲಿ ನಾನ್ ಫ್ಲೇಮಬಲ್. ಸೊ ಈ ಸ್ಟೇಟ್ಮೆಂಟು ರಾಂಗ್ ಆಗಿದೆ. ಇಟ್ ರೆಡ್ಯೂಸಸ್ ದ ಲೆವೆಲ್ ಆಫ್ ಸಲ್ಫರ್ ಡೈಆಕ್ಸೈಡ್ ಫ್ರಮ್ ದ ವೆಹಿಕಲ್ ಎಮಿಷನ್ ಅಂತ ಇದೆ. ಆಕ್ಚುಲಿ ಇದೇನಾಗಬೇಕಿತ್ತು? ಸಲ್ಫರ್ ಡೈಆಕ್ಸೈಡ್ ಅಲ್ಲ, ನೈಟ್ರಸ್ ಆಕ್ಸೈಡ್. ನೈಟ್ರಸ್ ಆಕ್ಸೈಡ್ ಏನಿದೆ ಅದು ಇದರಲ್ಲಿ ಏನು ಕಡಿಮೆ ಮಾಡುತ್ತೆ? ನೈಟ್ರೋಜನ್ ಆಕ್ಸೈಡ್. ಓಕೆನಾ? ನೈಟ್ರೋಜನ್ ಆಕ್ಸೈಡ್ ಇದನ್ನ ಕಡಿಮೆ ಮಾಡುತ್ತೆ. ಸೊ ಆದ್ರಿಂದ ಯಾವ ಸ್ಟೇಟ್ಮೆಂಟ್ ಸರಿ ಇದೆ ಅಂತಂದ್ರೆ ಇಟ್ ಈಸ್ ಓನ್ಲಿ A and B. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ.
As per Hardy-Weinberg law, the genotype and allelic frequencies remain constant in the random matting population in the absence of which of the following factors ಅಂತ ಇದೆ. ಸೊ ನಾರ್ಮಲ್ ಆಗಿ ಇದಕ್ಕೆ ಅವಶ್ಯಕತೆ ಇರಲ್ಲ, ಬಟ್ ಎವಲ್ಯೂಷನರಿ ಪ್ರೋಸೆಸ್ ತಗೊಂಡಾಗ ಇದಕ್ಕೆ ಅವಶ್ಯಕತೆ ಇರುತ್ತೆ. ಸೊ ಯಾವುದಕ್ಕಪ್ಪ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಮೇಲೆ ಇದು ಡಿಪೆಂಡ್ ಇದೆ ಅಂತಂದರೆ ಮ್ಯೂಟೇಷನ್ನು ಹೌದು, ಮೈಗ್ರೇಷನ್ನು ಹೌದು, ನ್ಯಾಚುರಲ್ ಸೆಲೆಕ್ಷನ್ನು ಹೌದು, ಅದ್ರ ಜೊತೆಗೆ ಜೆನೆಟಿಕ್ ಡ್ರಿಫ್ಟ್ ಅಥವಾ ಜೀನ್ ಫ್ಲೋ ಅಂತ ಹೇಳ್ತೀವಿ. ಸೊ ಇವು 4 ಫ್ಯಾಕ್ಟರ್ಸ್ ಕೂಡ ಅವಶ್ಯಕತೆ ಇದೆ. ಸೊ ಆದ್ರಿಂದ ಇಟ್ ಈಸ್ A, B, C and D ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ಸ್ ಈಸ್ ಹ್ಯಾವಿಂಗ್ ಹೈಯೆಸ್ಟ್ ಹಾಫ್ ಲೈಫ್ ಅಂತ ಇದೆ. ಇಟ್ ಈಸ್ ಯುರೇನಿಯಂ 238. ಎನರ್ಜಿ ಫ್ಲೋ ಫುಡ್ ಚೈನ್ ರೆಡ್ಯೂಸಸ್ ಅಟ್ ಈಚ್ ಟ್ರಾಪಿಕ್ ಲೆವೆಲ್ ಅಂತ ಇದೆ. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ರೀಸನ್ ಕೊಟ್ಟಿದ್ದಾರೆ. ಏನು ಹೇಳ್ತಿದ್ದಾರೆ, ಪ್ರತಿ ಪೋಷಣಾ ಸ್ತರದಿಂದ ನೆಕ್ಸ್ಟ್ ಪೋಷಣಾ ಸ್ತರಕ್ಕೆ ಹೋದಾಗ ಏನಾಗುತ್ತೆ, ಎನರ್ಜಿ ಕಡಿಮೆ ಆಗುತ್ತೆ. 10% ಲಾ ನಾವು ನೋಡಿರ್ತೀವಿ, ಹೌದಲ್ವಾ? 10% ಎನರ್ಜಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಇದಕ್ಕೆ ಏನು ರೀಸನ್ ಅಂತ ಕೊಟ್ಟಿದ್ದಾರೆ ಅಂದರೆ, ಅಟ್ ಈಚ್ ಟ್ರಾಪಿಕ್ ಲೆವೆಲ್ ಎನರ್ಜಿ ಇಸ್ ಲಾಸ್ ಬಿಕಾಸ್ ಆರ್ಗ್ಯಾನಿಸಮ್ಸ್ ಯೂಸ್ ಫಾರ್ ದೇರ್ ಸರ್ವೈವಲ್, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಸರ್ವೈವಲ್ ಅಂತ ತೊಗೊಂಡಾಗಲೇ ವರ್ಡ್ ಏನಾಗುತ್ತೆ, ಏನಂತ ನಾವು ಸರ್ವೈವ್ ಆಗಬೇಕಾಗಿರೋದು ನಮ್ಮ ಬೆಳವಣಿಗೆಗೋಸ್ಕರ ಅಲ್ವಾ, ಬೆಳವಣಿಗೆ ಮತ್ತು ಅಭಿವೃದ್ಧಿಗೋಸ್ಕರ ಇದು ಆಗಿರೋದ್ರಿಂದ ಈ ರೀಸನ್ನು ಸರಿ ಇದೆ. ಸೊ ಸ್ಟೇಟ್ಮೆಂಟು ಸರಿ ಇದೆ, ಅದ್ರ ಜೊತೆಗೆ ಅದಕ್ಕೆ ಕೊಟ್ಟಿರೋ ಕಾರಣ ಕೂಡ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಮ್ಯಾಚ್ ದ ಫಾಲೋಯಿಂಗ್ ಕರೆಕ್ಟ್ಲಿ ಅಂತ ಇದೆ. ಸೊ ಮ್ಯಾಚ್ ದ ಫಾಲೋಯಿಂಗ್ ಮಾಡಬೇಕಾಗತ್ತೆ. ನ್ಯಾಷನಲ್ ಬ್ಯೂರೋ ಆಫ್ ಫಿಶ್ ಜೆನೆಟಿಕ್ ರಿಸೋರ್ಸ್ ಎಲ್ಲಿ ಕಂಡು ಬರುತ್ತೆ, ಇದು ಲಕ್ನೋದಲ್ಲಿ ಕಂಡು ಬರುತ್ತೆ. ಓಕೆನಾ? ಸೊ 3 ಎಲ್ಲಿದೆ, ನಮಗೆ 2 ಕಡೆ ಇದೆ. ಡಿಸೈಡಿಂಗ್ ಫ್ಯಾಕ್ಟರ್ ಯಾವುದು, ಬಿ ಸೇಮ್ ಇದೆ, ಬಿ ಓದೋ ಅವಶ್ಯಕತೆ ಇಲ್ಲ. ಸಿ ಮತ್ತು ಡಿನ ನೋಡ್ಬೇಕಾಗತ್ತೆ. ಬಿ ಏನಿದೆ, ಆಬ್ವಿಯಸ್ಲಿ ಇಟ್ ಈಸ್ ನ್ಯೂ ಡೆಲ್ಲಿ, ಹೌದಲ್ವಾ? ನ್ಯಾಷನಲ್ ಬ್ಯೂರೋ ಆಫ್ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸಸ್. ಹಾಗಾದ್ರೆ ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಎಲ್ಲಿದೆಯಪ್ಪ ಅಂತಂದ್ರೆ ಇಟ್ ಈಸ್ ಇನ್ ಕರ್ನಲ್. ಓಕೆನಾ? ಸೊ ಹಾಗಾದ್ರೆ ನ್ಯಾಷನಲ್ ಬ್ಯೂರೋ ಆಫ್ ಅಗ್ರಿಕಲ್ಚರ್ ಇನ್ಸೆಕ್ಟ್ ರಿಸೋರ್ಸಸ್ ಎಲ್ಲಿದೆ, ಇಟ್ ಈಸ್ ಇನ್ ಬೆಂಗಳೂರು. ಸೊ ಆಪ್ಷನ್ ಯಾವ್ದು ರೈಟ್ ಆಗುತ್ತೆ, ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ವಿತ್ ರೆಫರೆನ್ಸ್ ಟು ಮಿಷನ್ ಲೈಫ್ ಸ್ಟೈಲ್ ಫಾರ್ ಎನ್ವೈರನ್ಮೆಂಟ್ ಅಂತ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿರುವಂಥದ್ದು. ಸೊ ಇಟ್ ವಾಸ್ ಅನೌನ್ಸ್ಡ್ ಡ್ಯೂರಿಂಗ್ ದ UNFCCC ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಹೆಲ್ಡ್ ಇನ್ ಶರಮ್ ಎಲ್ ಶೇಖ್, ಈಜಿಪ್ಟ್ ಅಂತ ಇದೆ. ಈ ಪ್ಲೇಸು ಸರಿ, ಆದರೆ ಇದು COP27 ಅಲ್ಲ, ಇದು COP26. ಸೊ ಆದ್ರಿಂದ ಈ ಸ್ಟೇಟ್ಮೆಂಟು ರಾಂಗ್ ಆಗುತ್ತೆ. A pavilion was set up by India at COP27 on the theme Mission Life. ಓಕೆನಾ? ಇದು ಸರಿ ಇದೆ. COP26 ಅಲ್ಲಿ ಅನೌನ್ಸ್ ಮಾಡ್ತಾರೆ. ಯಾವಾಗ ಥೀಮ್ ಸೆಟ್ ಮಾಡೋದು, COP27 ಅಲ್ಲಿ. ನ್ಯಾಷನಲ್ ಮ್ಯೂಸಿಯಂ ಆಫ್ ನ್ಯಾಷನಲ್ ಹಿಸ್ಟ್ರಿ ಆ್ಯಂಡ್ UNDP ಹ್ಯಾವ್ ಜಾಯಿಂಟ್ಲಿ ಲಾಂಚ್ಡ್ in our lifetime between campaign for youth between 18 to 28 years of age to become managed bearers of for sustainable energy lifestyle ಅಂತ ಇದೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ಇದು 18 to 28 ಅಲ್ಲ, ಇದು 18 to 23. ಇಷ್ಟು ದೊಡ್ಡ ಸ್ಟೇಟ್ಮೆಂಟ್ ಓದಬೇಕು, ಆದರೆ ಡಿಸೈಡಿಂಗ್ ಫ್ಯಾಕ್ಟರ್ ಅಲ್ಲಿ ಕೊಟ್ಟಿದ್ದಾನೆ. ಸೊ ಇದು ನಿಮ್ಗೆ ಗೊತ್ತಿದ್ರೆ ಮಾತ್ರ ನೀವು ಆನ್ಸರ್ ಮಾಡೋದಕ್ಕಾಗತ್ತೆ, ಇಲ್ಲಾಂದರೆ ಆನ್ಸರ್ ಮಾಡೋದಕ್ಕಾಗಲ್ಲ. ಸೊ ಅದರಿಂದ ಈ ಸ್ಟೇಟ್ಮೆಂಟ್ ಕೂಡ ರಾಂಗ್ ಇದೆ. ಮಿಷನ್ ಲೈಫ್ ಕವರ್ಸ್ 3 phases and 7 themes ಅಂತ ಇದೆ, ಇದು ಕೂಡ ರೈಟ್ ಇದೆ. ಎಲ್ಲಿ ನಾವು ಏನು 3 phases ಅಂತ ಅಂದರೆ ಡಿಮ್ಯಾಂಡ್, ಸಪ್ಲೈ ಮತ್ತು ಪಾಲಿಸಿ, ಈ 3 phases ಇದು ಕವರ್ ಆಗಿದೆ. ಸೊ ಲಾಸ್ಟ್ ಸ್ಟೇಟ್ಮೆಂಟ್ ಮತ್ತು ಸೆಕೆಂಡ್ ಸ್ಟೇಟ್ಮೆಂಟು ರೈಟ್ ಇದೆ, ಬಿ ಮತ್ತು ಡಿ ಸರಿಯಾಗುತ್ತೆ. ಸೊ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ವಿತ್ ರೆಫರೆನ್ಸ್ ಟು ಎಕೋ ಸೆನ್ಸಿಟಿವ್ ಝೋನ್ ಅರೌಂಡ್ ದ ಪ್ರೊಟೆಕ್ಟೆಡ್ ಏರಿಯಾಸ್, ನ್ಯಾಷನಲ್ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಎಕ್ಸ್ಟ್ರಾ. ಓಕೆನಾ? ಸೊ ಇದ್ರಕ್ಕೆ ಸಂಬಂಧಪಟ್ಟಂತೆ ನಾವು ಸರಿಯಾದ ಉತ್ತರನ ಚೂಸ್ ಮಾಡಬೇಕಾಗತ್ತೆ. ದೇ ಆರ್ ಡಿಕ್ಲೇರ್ಡ್ ಆಸ್ ಪರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಆ್ಯಂಡ್ ರೂಲ್ಸ್. ಓಕೆನಾ? ಇದು ಸರಿ ಇದೆ. ನೋ ನ್ಯೂ ಕಮರ್ಷಿಯಲ್ ಕನ್ಸ್ಟ್ರಕ್ಷನ್ ಆಫ್ ಎನಿ ಕೈಂಡ್ ಈಸ್ ಪರ್ಮಿಟೆಡ್ ವಿತಿನ್ 1 kilometer ಫ್ರಮ್ ದ ಬೌಂಡ್ರಿ ಆಫ್ ಪ್ರೊಟೆಕ್ಟೆಡ್ ಏರಿಯಾ ಆರ್ ಅಪ್ ಟು ದ ಎಕ್ಸ್ಟೆಂಟ್ ಆಫ್ ESZ ವಿಚ್ ಎವರ್ ಈಸ್ ನಿಯರರ್. ಇದು ಕೂಡ ಸರಿ ಇದೆ. Setting up of new sawmill is prohibited activity within the eco-sensitive zone ಅಂತ ಇದೆ, ಇದು ಕೂಡ ಸರಿ ಇದೆ. National Board of Wildlife is empowered to permit any prohibited activity within the ESZ ಅಂತ ಇದೆ. ಸೊ ಇದು ಎಂಪವರ್ಡ್ ಇಲ್ಲ ಅಂತಂದರೆ ಅಧಿಕಾರ ಇಲ್ಲ. ಸೊ 3 ಸ್ಟೇಟ್ಮೆಂಟ್ ಇಲ್ಲಿ ಸರಿ ಇದೆ. ಎಲ್ಲಿದೆ 3 ಸ್ಟೇಟ್ಮೆಂಟು, ಆಪ್ಷನ್ 1 ಅಲ್ಲಿ ಇದೆ, A, B and C. ಸೊ ಈ ರೂಲ್ಸ್ ಅನ್ನೋದಕ್ಕಿಂತ ನಾವು ಇದನ್ನು ಐಡೆಂಟಿಫೈ ಮಾಡಿಕೊಂಡ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಏನಿದೆ, ಇದ್ರ ಪ್ರಕಾರನೇ ನಾವು ಎಕೋ ಸೆನ್ಸಿಟಿವ್ ಝೋನ್ನ
ಡಿಕ್ಲೇರ್ ಮಾಡಿರುವಂಥದ್ದು. ಸೊ ಇದಿಷ್ಟು ಏನಾಗುತ್ತೆ ನಿಮಗೆ ಸೈನ್ಸ್ ಕ್ವಶನ್ಸ್ ಡಿಸ್ಕಷನ್ ಆಗಿರುತ್ತೆ. KS ಪೇಪರ್ 2 27th August ನಡೆದಿರುವಂಥದ್ದು. ಸೊ ನಾನು ಇಲ್ಲಿ ಎಸ್ ಸಿರೀಸ್ನ ನಾನು ಚೂಸ್ ಮಾಡಿದ್ದೀನಿ. ಸೊ ಇನ್ನು ಇದ್ರ ಜೊತೆಗೆ ನೆಕ್ಸ್ಟ್ ವಿಡಿಯೋಸಲ್ಲಿ ನಾನು ಮತ್ತೆ ಸಿಗ್ತೀನಿ. ಅದ್ರ ಜೊತೆಗೆ ಇನ್ನಷ್ಟು ಇನ್ಫಾರ್ಮೇಷನ್ ಒಂದಿಗೆ ಮತ್ತೆ ಇವಾಗ PDO ಕ್ಲಾಸಸ್ ಎಲ್ಲ ಶುರುವಾಗ್ತದೆ ಅಲ್ವಾ. KS ಮುಗಿತಪ್ಪ, PDO ಅಪ್ಲಿಕೇಶನ್ ಹಾಕಿದ್ದೀನಿ, ಅಟ್ಲೀಸ್ಟ್ PDOಗಾದರೂ ಪ್ರಿಪೇರ್ ಆಗಬೇಕು ಅಂತ ಅಂದ್ಕೊಂಡವರು ಆಲ್ರೆಡಿ ಬ್ಯಾಚಸ್ ಸ್ಟಾರ್ಟ್ ಆಗಿದೆ, ಟೆಸ್ಟ್ ಸೀರೀಸ್ಗಳು ಅವೈಲಬಲ್ ಇದೆ. ಯಾರು ಆಲ್ರೆಡಿ ಸಿಲೆಬಸ್ ಕಂಪ್ಲೀಟ್ ಮಾಡಿದ್ದೀರಾ, ಸೊ ನಿಮಗೆ ಎಲ್ಲ ಥರನೂ ಫ್ಲೆಕ್ಸಿಬಲ್ ಇದೆ. ಅಂತಂದ್ರೆ ಆನ್ಲೈನ್ ಆಫ್ಲೈನ್ ರೆಕಾರ್ಡೆಡ್ ಇದೆ. ಟೆಸ್ಟ್ ಸೀರೀಸ್ ತೊಗೊಳ್ತೀರಾ ಅಂತಂದ್ರೆ ಆನ್ಲೈನಲ್ಲೂ ಇದೆ, ಆಫ್ಲೈನಲ್ಲೂ ಇದೆ. ಸೊ ಯಾರ್ಯಾರು ತೊಗೊಳ್ಬೇಕು ಅಂದ್ಕೊಂಡಿದ್ರೆ ಅವರು INSEED ಇನ್ಸ್ಟಿಟ್ಯೂಷನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅದ್ರ ಜೊತೆಗೆ ಮತ್ತಷ್ಟು ವಿಡಿಯೋದೊಂದಿಗೆ ಇನ್ನಷ್ಟು ಇನ್ಫಾರ್ಮೇಷನ್ ಒಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.